ಭಗವಂತನ ಅಸೀಮ ಕೃಪೆಯಿಂದ ಪರಮಾತ್ಮನ ಕರುಣೆ ಕಟಾಕ್ಷಿಯಿಂದ ನಾವೆಲ್ಲರೂ ಪವಿತ್ರವಾದ ಶ್ರಾವಣ ಮಾಸದ ಪರಮ ಕರ್ತವ್ಯದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಇದಕ್ಕೆ ಹೆಸರನೇ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದರೆ ಏನು ಅಂದರೆ, ಶ್ರವಣ ಅಂದರೆ ಕಿವಿ. ಇದೊಂದು ತಿಂಗಳ ಮನುಷ್ಯ ಪರಮಾತ್ಮನ ಬಗ್ಗೆ, ತನ್ನ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಯುವ ಇದೊಂದು ಕಾಲ ಮಾಸ. ಮಹಾನುಭಾವರು ಪುನಃ ಪುನಃ ಮರವಿಯಿಂದ ಕೂಡಿದ ಈ ಮನುಷ್ಯನಿಗೆ ತಸ್ಮಾತ್ ಜಾಗ್ರತೆ ಜಾಗ್ರತೆ, ಏ ಹುಚ್ಚ ಏಳು ಎಚ್ಚರಾಗು, ಅನಾದಿ ಅವಿದ್ಯೆಯ ಸುಪ್ತೋ ಯದಾ ಜೀವೋ ಪ್ರಬುದ್ಧತೆ, ಅನಾದಿ ಪಾಪ, ಅನಾದಿ ಮಾಯಾ, ಅನಾದಿ ಅಜ್ಞಾನದಲ್ಲಿ ಮುಳುಗಿ ಮಲಗಿರುವ ಈ ಮನುಷ್ಯನನ್ನು ಕುರಿತು ಮಹಾನುಭಾವರು ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ನೀವು ನಿಮ್ಮ ನರ ದೌರ್ಬಲ್ಯಗಳಿಂದ ಏಳಿ ಎಚ್ಚರಾಗಿರಿ. ಈ ಅನುಪಮವಾದ, ಅಸಾಧ್ಯವಾದ, ಪುನಃ ಪುನಃ ಸಿಗದ ಈ ಶರೀರ ಭಗವಂತ ನಿನಗೆ ಕರುಣೆಯಿಂದ ಕೊಟ್ಟಿದ್ದಾನೆ. ದಯಾ ಸ್ವರೂಪನಾದ ಆ ಪರಮಾತ್ಮ ನಿನಗೆ ಈ ದೇಹವನ್ನು ದಯಪಾಲಿಸಿದ್ದಾನೆ. ಆದ್ದರಿಂದ ನೀನು ಯಾಕೆ ಜನ್ಮವನ್ನು ತಾಳಿದಿ ಅನ್ನೋದು ಎಚ್ಚರದಿಂದ ವಿಚಾರ ಮಾಡು ಅಂತ. ಸ್ವಲ್ಪ ಮನುಷ್ಯ ಸ್ವಲ್ಪ ಬುದ್ಧಿವಂತ ಇದ್ದರೆ ವಿಚಾರ ಮಾಡಬೇಕು. ಕಿಮಹಂ ಪಶುವಿಸ್ತುಲ್ಯಂ ವಾ ಮನುಷ್ಯ, ನಾನು ಏನು ಪಶು ಪ್ರಾಣಿಗಳಂತೆ ಇದ್ದೀನೋ ಅಥವಾ ಅದಕ್ಕಿಂತ ಹೆಚ್ಚು ಇದ್ದೀನೋ? ಇಲ್ಲ, ನಾ ಪಶು ಅಲ್ಲ, ಪ್ರಾಣಿ ಅಲ್ಲ ಅಂದರೆ ಅದಕ್ಕಿಂತ ವಿಶೇಷವಾದ ಕೆಲಸ ನೀ ಏನು ಮಾಡಕತ್ತೀರಿ? ಪ್ರಾಣಿಗಳಷ್ಟು ಪ್ರಾಮಾಣಿಕ ಮನುಷ್ಯ ಇಲ್ಲ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತು. ಪ್ರಾಣಿಗಳು ಬಹಳ ಪ್ರಾಮಾಣಿಕ ಅದಾವ, ಸುಳ್ಳು ಹೇಳುವುದಿಲ್ಲ, ಕಳ್ತನ ಮಾಡುವುದಿಲ್ಲ. ಪ್ರಾಣಿಗಳು ಭಾಳ ಅದಾವ, ಏನು ತಿನ್ನಬೇಕು ಅದೇ ತಿಂತಾವ. ದನ ಹುಲ್ಲೇ ತಿಂತದೆ, ಶಿವ ಮಾಂಸನೇ ತಿಂತದೆ. ಪರಂತು ನೀವು ವಿಚಾರ ಮಾಡು, ಕಿಂಬಹಂ ಮನುಷ್ಯ ಸ್ಥುಲ್ಯ, ನಾನು ಮನುಷ್ಯನಿಂದ ವ್ಯವಹಾರ ಮಾಡಕತ್ತೀನಿ ಅಥವಾ ದನ ಕತ್ತಿ ಕುದುರೆಯಿಂದ ವ್ಯವಹಾರ ಮಾಡಕತ್ತೀನಿ ಅಂತ ಇದನ್ನು ವಿಚಾರ ಮಾಡುವಂಥ ಮಹಾನುಭಾವರು ನಮಗೆ ತಿಳಿಸ್ತಾರೆ. ಮನುಷ್ಯನಂಗನೂ ಇಲ್ಲ, ದೇವರಾಗಬೇಕಂತ. ಹೆಂಗೆ ವಿಚಿತ್ರ ಅದ. ಮನುಷ್ಯನೇ ಇಲ್ಲ. ನಾವು ಪಶು ಪ್ರಾಣಿಗಳಂತೆ ಇದ್ದೀವಿ, ಬಹುಶಃ ಅದರಂಗೂ ಇಲ್ಲ. ಆದರೆ ನಾವು ಪರಮಾತ್ಮ ದೇವರಾಗಬೇಕಂತೀವಿ ಅಂದರೆ ಇದು ಎಂಥ ಹಾಸ್ಯಾಸ್ಪದ ಸಂಗತಿ, ನಗಿಗೇಡಿತನ, ಮೂರ್ಖತನ ಅಂತ ಮಹಾನುಭಾವರು ನಮಗೆ ಉಪದೇಶ ಮಾಡ್ತಾರೆ. ಮೊದಲು ನೀನು ಮಾನವನ, ಮೊದಲು ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಮಾಡು. ಈ ಮನುಷ್ಯ, ದನ ಇವುಗಳಲ್ಲಿ ಏನು ಅಂತರ ಅಂತ ಕೇಳಿದರೆ ಗುಣ, ವ್ಯವಹಾರ. ಮನುಷ್ಯನ ಗುಣದಿಂದ, ವ್ಯವಹಾರದಿಂದ
ಮನುಷ್ಯನ ಅಳಿತೀವಿ ನಾವು. ಜಗತ್ತಿನಾಗ ಎಲ್ಲಕ್ಕೆ ಅಳ್ಯಾಕನು ಕೂಡ ವ್ಯವಸ್ಥೆ ಅದಾವ. ಭೂಮಿ ಅಳಿತೇವಿ, ಬಟ್ಟಿ ಅಳಿತೇವಿ, ಜ್ವಾಳ ಗೋಧಿ ಅಳಿತೇವಿ, ಇವೆಲ್ಲ ಅಳ್ಯಾಕ ಒಂದೊಂದು ಮಾಪ್ ಮಾಡ್ಯಾರ. ಮನುಷ್ಯನ ಅಳ್ಯಾಕೆ ಏನು ಮಾಡ್ಯಾರ? ಇವ ಸಜ್ಜನನೋ ದುರ್ಜನನೋ ಮೂರ್ಖನೋ ಪಂಡಿತನೋ ಪುಣ್ಯಾತ್ಮನೋ ಪಾಪಾತ್ಮನೋ ಅಳ್ಯಾಕೆ ಏನು ಮಾಡ್ಯಾರ ಅಂದ್ರೆ ಗುಣಗಳು. ಹ್ಯಾಂಗ್ ಕಿಲೋ 2 ಕಿಲೋ ಅದ ಇಡ್ತೀರಿ, ಹಂಗೆ ಗುಣಗಳು ಮನುಷ್ಯನನ್ನು ಅಳಿತಾವ. ನೀನು ಪಶು ಇದ್ದೀಯೋ, ಏನು ಪ್ರಾಣಿ ಇದೆಯೋ, ಏನು ಪಕ್ಷಿ ಇದೆಯೋ, ಏನು ದನ ಇದೆಯೋ, ಮನುಷ್ಯ ಇದೆಯೋ, ದೇವತಾ ಇದೆಯೋ ಅಂತ ಮನುಷ್ಯನ ಗುಣಗಳು ಅವನನ್ನು ಅಳಿತಾವೆ. ಅದಕ್ಕೆ ಮಹಾತ್ಮರು ನಮ್ಮನ್ನು ಪುನಃ ಪುನಃ ಎಚ್ಚರ ಮಾಡ್ತಾರೆ. ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರಿಸಿಸ್. ನೀನು ನಿನ್ನ ನರ ದೌರ್ಬಲ್ಯಗಳಿಂದ ಎಚ್ಚರಾಗುವಂಥ ರಾಧಾಕೃಷ್ಣರು ಈ ಮಾತನ್ನು ಹೇಳ್ತಾರೆ. ನಾವೆಲ್ಲ ಮಾನಸಿಕ ದುರ್ಬಲತೆಯಿಂದ ಕೂಡಿಕೊಂಡಿದ್ದೇವೆ. ಏನಾರೇ ಮಾಡಿದ್ರಿ ಅಂದರೆ ಯಾಕೆ ಮಾಡಿದ್ರಿ? ಮನಸ್ಸಿಗೆ ಬಂತು ಮಾಡ್ತೀನಿ ಅಂತ ಅವನ ಉತ್ತರ ಇದೆ. ಅಲ್ಲ ತಮ್ಮ ಹಿಂಗ್ಯಾಕೆ ಮಾಡಿ ಮಾಡಂಗಾಯ್ತು, ಹಿಂಗ್ಯಾಕೆ ಅಂದು ಅನ್ನಂಗಾಯ್ತು, ಅದ್ಯಾಕೆ ತಿಂದು ತಿನ್ನಂಗಾಯ್ತು. ಅರ್ಥ ಏನಿದು? ಮನಸ್ಸು ಹೇಳ್ದಂಗೆ ಕೇಳ್ಬೇಕು, ಏನ ನೀ ಹೇಳ್ದಂಗೆ ಮನಸ್ಸು ಕೇಳ್ಬೇಕು. ನಾ ಹೇಳ್ದಾಗ ನನ್ನ ಮನಸ್ಸು ಕೇಳ್ಬೇಕು. ನಾವು ಬಾಯಿಲೆ ಅಂತ ನನ್ನ ಮನಸ್ಸು ಅಂದ್ರೆ ಏನು? ನಂದಂದ್ರೆ ನಾ ಹೇಳ್ದಂಗೆ ಕೇಳೋದಕ್ಕೆ ನಂದು ಅನ್ಬೇಕು. ನಾನು ಹೆಂಡತಿ ನಾ ಹೇಳ್ದಂಗೆ ಕೇಳ್ತಾಳೆ, ನನ್ನ ಗಂಡ ನಾ ಹೇಳ್ದಂಗೆ ಕೇಳ್ತಾನೆ, ನನ್ನ ಮಗ ನಾ ಹೇಳ್ದಂಗೆ ಕೇಳ್ತಾನೆ. ಅದ್ರ ಮಗ ಅಂತಾರೆ ಅವರು, ಹೆಂಡತಿ ಅಂತಾರೆ, ಗಂಡ ಅಂತಾರೆ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಅದು ನಂದಲ್ಲದು. ಮನುಷ್ಯ ತಪ್ಪನ್ನು ಮಾಡ್ತಾನೆ. ಯಾಕೆ ಮಾಡಿದಿ, ಯಾಕಂದು, ಯಾಕೆ ಕುಡ್ದು, ಯಾಕೆ ತಿಂದ, ನಾನು ಮನಸ್ಸಿಗೆ ಬಂದ. ಹುಚ್ಚು ಮನುಷ್ಯ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಶಾಸ್ತ್ರ ಹೇಳ್ತದೆ ಮನಸ್ಸಿಗೆ ಬಂದಂಗೆ ನಡಿಬಾರ್ದು. ಮನಸ್ಸಿಗೆ ಬಂದಂಗೆ ನಡೀತಾವ ಮಂಗ್ಯ ಕೇಳಿ ಯಾಕೆ ಹಾರ್ತಿ ಹಾರ್ತದೆ. ಮನಸ್ಸಿಗೆ ಬಂತು ಹಾರ್ತ. ಯಾಕೆ ಕಡಿತಿ? ಮನಸ್ಸಿಗೆ ಬಂತು ಕಡಿತದೆ. ನೀನು ಮಂಗ್ಯ ಇದ್ದಿ, ಮನುಷ್ಯ ಇದ್ದಿ. ಅದಕ್ಕೆ ಮನಸ್ಸಿಗೆ ಬಂದಂಗೆ ಇಲ್ಲ. ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಃ, ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರ. ನರನಿಗೂ ವಾನರಕ್ಕೂ ಏನು ಅಂತರ ಅಂದರೆ, ಮನಸ್ಸು ಹೇಳ್ದಂಗೆ ಮಾಡೋರು ಮಂಗ್ಯ, ಶಾಸ್ತ್ರ ಗುರುಗಳು ಹೇಳ್ದಂಗೆ ಮಾಡೋರು ಮನುಷ್ಯ. ಅಲ್ಲಿ ಅಂತರ ಏನದ? ಮನುಷ್ಯ ಅಂತರ. ಅದು ಹೇಳ್ದಂಗೆ ಅದು ಶಾಸ್ತ್ರ ಧರ್ಮ ನೀತಿ ಹೆಂಗೆ ಹೇಳ್ತಾರೆ ಹಿರಿಯರು, ಹಂಗೆ ಮಾಡೋರು ಮನುಷ್ಯ. ಮನಸ್ಸಿಗೆ ಬಂದಂಗೆ ಮಾಡೋರು ಮಂಗ್ಯ. ನೀ ಮನುಷ್ಯ ಆಗಿ ಮಂಗ್ಯ ಆಗಬೇಡ, ಮನುಷ್ಯನಾಗಿ ದೇವರ. ಮನುಷ್ಯ ಆಗಿ ಎಲ್ಲ ಮಾಡಿ ಬಂದಿದ್ದೀವಿ, ಮಂಗ್ಯಪ್ಪಿಗೆ ಎಲ್ಲ ಹಾಗೆ ಬಂದೇವಿ. ಪುನಃ ಮತ್ತು ಹಳ್ಳಿ ಮಂಗ್ಯ ಹೋಗಬೇಡ. ಈಗ ನರ ನಾರಾಯಣ ಹೋಗ, ನೀನು ನರ ನಾರಾಯಣ ಆಗು, ಮನುಷ್ಯ ಮಹಾದೇವ್ ಆಗು. ನೀನು ಅದಕ್ಕೆ ಪ್ರಯತ್ನ ಮಾಡಬೇಕು ವಿನ ಪುನಶ್ಚ ವಾಪಸ್ ಹೋಗ್ತಕ್ಕಂಥ ಕೆಲಸ ಮಾಡಬಾರ್ದು. ಅವೆಲ್ಲ ಯಾಕೆ ಆಗ್ತಾವೆ ಮನುಷ್ಯನಿಗೆ? ಯಾಕೆ ಹಿಂಗೆ ಮಾಡ್ತಾನೆ? ತಿಳಿದು ತಪ್ಪು ಮಾಡ್ತಾನೆ ಅಲ್ಲ, ಯಾಕೆ? ಪ್ರಶ್ನೆ. ಗೊತ್ತಿಲ್ಲ ಅಂತಲ್ಲ ಯಾರಿಗೆ, ಎಲ್ಲರಿಗೂ ಗೊತ್ತದ. ಗೊತ್ತಿದ್ರೂ ತಪ್ಪು ಮಾಡ್ತಾನೆ ಮನುಷ್ಯ. ಯಾಕೆ? ಅದಕ್ಕೊಂದು ಏನೋ ಕಾರಣ ಅದೇ. ಅದು ಮನುಷ್ಯನಿಗೆ ತಪ್ಪು ಮಾಡಲಿಕ್ಕೆ ಹಚ್ಚುತ್ತಾನೆ. ತಪ್ಪ ಮಾಡ್ತಾನೆ, ತಿಳಿದು ತಪ್ಪು ಮಾಡ್ತಾನೆ. ಯಾಕೆ? ಅದೊಂದು ಕಾರಣ ಕರೆಕ್ಟ್. ಏನದು? ಮನುಷ್ಯನಲ್ಲಿ ಆಸೆ. ಡಿಸೈರ್ಸ್ ಆರ್ ದ ಪರ್ಚೇಸ್ ಆಫ್ ಸೋಲ್. ಮನುಷ್ಯನಿಗೆ ಏನಪ್ಪ ಅಂದ್ರೆ ಅವನ ಆಸೆಗಳು ನಿನ್ನ ನರ ನಿಮಿಡಿಗಳು ಇದ್ದಂಗೆ. ನೋಡ್ತಾರೆ ಡಾಕ್ಟರ್, ನೋಡಿದಿಲ್ಲ? ವಾತ ಪಿತ್ತ ಕಫ, ಈ ನಾಡಿ ಮೇಲೆ ನಿನ್ನ ಜಡ್ಡು ಕಂಡು ಹಿಡಿತಾರೆ ಡಾಕ್ಟರು. ವಾತ ಆಗ್ಯದೋ, ಕಫ ಆಗ್ಯದೋ, ಪಿತ್ತ ಆಗ್ಯದೋ ನೋಡಿ ಔಷಧ ಕೊಡ್ತಾರೆ. ನಿನ್ನ ಪ್ರಕೃತಿ ನಾಡಿ ಮೇಲೆ ಹೆಂಗೆ ಗೊತ್ತಾಗ್ತದೆ,
ಹಂಗೆ ನೀ ಹೆಂಗಿದ್ದೀಯ ನಿನ್ನ ಮನಸ್ಸಿನಲ್ಲಿ ಗೊತ್ತಾಕ. ಮನಸ್ಸೇ ನ್ಯಾಡಿ. ನೀ ಮನಸ್ಸ ನಿನ್ನು ಹೇಳಿ ನೀ ಹೆಂಗಿದ್ದಿ, ಕ್ರೂರನೋ ಶೂರನೋ ಪುಣ್ಯಾತ್ಮನೋ ಪಾಪಾತ್ಮನೋ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಕದ ಅವನ ಬಯಕೆಯಿಂದ, ಅವನ ಆಶೆಯಿಂದ, ಅವನ ಇಚ್ಛೆಯಿಂದ. ಅದಕ್ಕೆ ನೇಮ ಹೇಳ್ತಾರೆ ಮನುಷ್ಯರು, ಸುಖಿ ಯಾವ ಇರ್ತಾನೆ? ಯಾರ ಆಶೆ ಎಲ್ಲಕ್ಕಿಂತ ಭಾಳ ಕಡಿಮೆ ಅದ ನಾವು ಭಾಳ ಸುಖಿ ಇರ್ತಾನೆ ರೀ. ದೊರೆಯಲಿ ಅದರೊಳು ಪರಿಣತಿ ದಳೆಯುವುದೇ ಚಂದಮಾಮ. ಪ್ರಯತ್ನ ಪ್ರಾರಬ್ಧ. ಪ್ರಯತ್ನ ಮಾಡಿದ್ರೆ ಎಲ್ಲ ಸಿಗ್ತಂತಲ್ಲ, ಹಣೆ ಬರೋಣ ಬೇಕು. ಬರೀ ಹಣೆ ಬರೋದು ಸಿಗ್ತಂತಲ್ಲ, ಪ್ರಯತ್ನನೂ ಬೇಕು. ನಿನ್ನ ಪ್ರಯತ್ನ ನಿನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಏನು ನಿನಗೆ ದೊರೀತದ ಅದರಲ್ಲಿ ಪರಿಣತಿ ದಳೆಯುವುದೇ ಚಂದಮಾಮ. ಅದರೊಳಗೆ ಸಂತೋಷ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಂತ ಸುಖಿ ಜಗತ್ತಿನೊಳಗೆ ಮತ್ತೊಬ್ಬರಿಲ್ಲ. ಮನುಷ್ಯನಿಗೆ ಮಾಡುವುದೆಲ್ಲ ಆಶೆನೇ. ಆ ಆಶೆ ಸಲುವಾಗಿ ಚಿಂತೆ ಮಾಡ್ತಾನೆ. ಚಿಂತೆ ಮಾಡಿ ಸ್ವರ್ಗ್ತಾನೆ. ಚಲೋ ಮನುಷ್ಯ ಚಿಂತೆ ಮುಪ್ಪು ಸಂತೋಷವೇ ಯೌವನ ಅಂತ ಹೇಳಿದರು ನೀತಿಕಾರರು. ನಾವು ನಮ್ಮ ಶರೀರವನ್ನು ಚಿಂತಾಗ್ನಿ, ಚಿಂತ ಅನ್ನೋದು ಬೆಂಕಿಯಲ್ಲಿದೆ. ಬೆಂಕಿ ಸತ್ತವ್ರಿಗೆ ಸುಡ್ತದೆ, ಚಿಂತೆ ಇದ್ದವರಿಗೆ ಸುಡ್ತದೆ. ಜೀವ ಹೋದವ್ರಿಗೆ ಬೆಂಕಿ ಸುಡ್ತದೆ, ಒಳಗೆ ಹಾಕಿ ಸುಡ್ತೇವೆ ನಾವು. ಪರಂತು ಈ ಚಿಂತೆ ಜೀವಂತ ಮನುಷ್ಯನಿಗೆ ಸುಡುತ್ತದೆ, ಗೊತ್ತಾಗೋದಿಲ್ಲ ಸುಡುದು. ಅದರಂತೆ ಇದು ಚಿಂತ, ಇದೊಂದು ಜ್ವರ ಅದ. ಇದು ಇರಬೇಕು. ಜ್ವರ ತಲೆಗೆ ಇರಬಾರ್ದು. ತಲೆಗೆ ಜ್ವರ ಏರ್ತು ಅಂದ್ರೆ ಸಾಯ್ತಾನೆ ಮನುಷ್ಯ. ಸುಮತ್ ಜ್ವರ ಅಂತಾರೆ. ಜ್ವರ ತಲೆಗೆ ಏರ್ತು ಅಂದ್ರೆ ಮನುಷ್ಯ ಭ್ರಮಿಷ್ಠ ಆಗ್ತಾನೆ, ಬುದ್ಧಿ ಹೋಗ್ತದೆ, ಸಾಯ್ತಾನೆ. ಹಾಗೆ ಮನುಷ್ಯನಿಗೆ ಚಿಂತೆ ಇದು ಆಶೆ, ಅದಕ್ಕೆ ಸೀಮಾ ಇರೋದು. ಆಯ್ತು ಅಷ್ಟೇ 90-94 ಬೇಕೆ. ಅದೇ 90 ಇಲ್ಲವ್ರು ಯಾರು ಇರ್ತಾರೆ? ಎಲ್ಲರಿಗೂ ಜ್ವರ ಅದಾವ. ಕೈ ಹಿಡಿದ್ರೆ 80, 5, 100 ಅಷ್ಟು ಬೇಕೇ. ಆಶಾ ಮನುಷ್ಯನಿಗೆ ಎಲ್ಲರಿಗೂ ಬೇಕೇ. ಅದು ಹೆಂಗೆ? ಆಶಾ ಇಲ್ಲದೆ ಬದುಕಕ್ಕೆ ಬರೋಂಗಿಲ್ಲ. ಆಶಾ ಜ್ವರ ಇಲ್ಲದೆ ಮನುಷ್ಯ ಜೀವಂತ ಇರೋಂಗಿಲ್ಲ. ಪೂರ ಬೆಚ್ಚ ಕಮ್ಮಿ ಆಯಿತು ಅಂದ್ರೆ ಅದಕ್ಕೆ ಹೋದಲ್ಲಿ ಗಿದಲ್ಲಿ ಬಂದು ಕಾಲು ಹಿಡಿದು ನೋಡ್ತಾರೆ, ಬೆಚ್ಚಗಿನ ಜೀವ ಹೋಗಿಲ್ಲ ಅಂತ. ಬೆಚ್ಚಗಿತ್ತ ಜೀವ ಹೋಗಿಲ್ಲ. ಬಂದು ಕೈಯ ಕಾಲು ಮುಟ್ಟಿ ಹಾಕಿ ನೋಡ್ತಾರೆ, ಹಂಡಿಗಿತ್ತು ಅಂದ್ರೆ ಹೋಗ್ಯದಂತ ಜೀವ, ಬೆಚ್ಚಗಿತ್ತು ಅಂದ್ರೆ ಜೀವ ಅದ ಅಂತ. ಜ್ವರ ಇರ್ತವೆ, ಜ್ವರ ಅದಾವಂತೆ ಜೀವಂತ ಇರ್ತಾನೆ ಮನುಷ್ಯ. ಪೂರಾ ಜ್ವರ ಅದು ಉಷ್ಣತೆ ಹೋಯ್ತು ಅಂದ್ರೆ, ಪೂರಾ ಒಳಗಿಂದೆಲ್ಲ ಬೆಂಕಿ ಖಾಲಿ ಹೋಯ್ತು ಅಂದ್ರೆ ಹೊರಗೆ ಎಲ್ಲರೂ ಬೆಂಕಿ ಹಚ್ತಾರೆ, ಅವನಿಗೆ ಇಡಂಗಿಲ್ಲ. ಅದಕ್ಕೆ ಜ್ವರ ಇದ್ರೇ ಮನುಷ್ಯ ಬದುಕ್ತಾನೆ. ಅದಕ್ಕೆ ಲಿಮಿಟ್ ಇರಬೇಕು. 90-95 ಇರಬೇಕು. ಅದು 100 ಮೇಲೆ ಹೋಯ್ತು ಅಂದರೆ ನಿನಗೆ ಗುಳಿಗೆ, ಔಷಧ, ಆಪರೇಷನ್ ಇವೆಲ್ಲ ಜರೂರತ್ತು ಬೀಳ್ತಾವೆ. ಹಾಗೆ ಮನುಷ್ಯನ ಕೂಡ ಇಚ್ಛೆ, ಆಶೆ ಇದು ಬೇಕೇ. ಇಲ್ದಿದ್ರೆ ಇಲ್ಲ. ಆ ಇಚ್ಛೆ, ಆಶೆ ಅದು ಸದಾಶೆ ಆಗಿರಬೇಕು, ದುರಾಶೆ ಆಗಿರಬೇಕು. ಇವೇ ಲೆಕ್ಕ ಇರಬೇಕು. ನಾವೆಲ್ಲ ಪ್ರೋಜಿ ಕೇಳಬೇಕು, ಪೂಜೆ ಮಾಡಬೇಕು, ಆಶೆನೇ ಅದು. ಇದು ಆಶೆನೇ ಅದು. ಇದಕ್ಕೆ ಆಶೆನೇ ಅಂತಾರೆ, ಇದು ಇಚ್ಛಾ ಅಂತಾರೆ. ಅದೇ ಮನುಷ್ಯನ ಇನ್ನೊಬ್ಬರ ತಲೆಗೆ ಟೆಪಿಗೆ ಹಾಕಬೇಕು, ಇನ್ನೊಬ್ಬರು ಹಿಂಸೆ ಮಾಡಬೇಕು, ಕಳ್ತನ ಮಾಡಬೇಕು. ಇದೇ ಮನುಷ್ಯನಿಗೆ ಪಾಪ ಕೊಡ್ತದೆ, ದುಃಖ ಕೊಡ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಅತಿ ಆಸೆ ಗತಿಗೆಡಿಸಿತು. ಆಸೆ ಅತಿ ಇರಬಾರ್ದು, ಜ್ವರ ಅತಿ ಆಗಬಾರ್ದು, ಬೆಂಕಿ ಭಾಳ ಇರಬಾರ್ದು. ಎಷ್ಟು ನಮಗೆ ಡೈಜೆಸ್ಟ್ ಆಗ್ತದೆ ಅಷ್ಟು ಇರಬೇಕು. ಹೊಟ್ಟೆ ಬೆಂಕಿ ಅದಕ್ಕಿಂತ ಹೆಚ್ಚಿಗೆ ಆಯಿತು ಅಂದರೆ ಅದು ನಿನಗೂ ಸುಡ್ತದೆ, ಹೊರಗೂ ಸುಡ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಏನು ಮಾಡಿದ್ರೆ ಇದು ಆಶಾ ಮಾಡಬೇಕು. ಆಶಾ ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಅದಕ್ಕೆ ಬೆನ್ನು ಹತ್ತದ್ರಿ ಅಂದ್ರೆ ಅದರ ಅನಂತ ರೂಪಗಳದಾವ ಆಶಾದು. ಆಶಾ ಏನಾಗ್ತದೆ, ಸ್ವಲ್ಪ ಹೆಚ್ಚಾಯಿತು ಅಂದ್ರೆ ಹೆಂಗೆ ಜ್ವರ ಆಗಿಂದ ಗುಳಿಗೆ ತೊಗೊಂಡ್ರಿ ಸರಿ ಅದು.
ಸ್ವಲ್ಪ ಬಿಟ್ರಿ ಪಥ್ಯ ಬಿಟ್ರಿ ಅಂತ ಕೇಳಿದ್ರೆ ಅದು ಜ್ವರ ತಲೆಗೇರುದು ಅಂದ್ರೆ, ವಿಷಮ ಜ್ವರ ಆಯಿತು ಅಂದ್ರೆ ಅದನ್ನು ಮನುಷ್ಯನಿಗೆ ಒಮ್ಮೊಮ್ಮ ಪ್ರಾಣನೂ ತಗೋತದೆ. ಯಾವುದು ಭಾಳ ಸುಲಭ ಇತ್ತು, ಒಂದು ಗುಳಿಗೆ ಕಮ್ಮಾಕಿತ್ತು, ಒಪ್ಪತ್ತು ಊಟ ಬಿಟ್ಟರೆ ಕಮ್ಮಾಕಿತ್ತು, ಅದನ್ನು ನಿನ್ನ ಅಪಥ್ಯ ಮೂಲಕವಾಗಿ ನಿನ್ನ ವ್ಯವಹಾರ ಮೂಲಕವಾಗಿ ಆ ಜ್ವರ ವಿಷಮ ಜ್ವರ ಆಯಿತು ಅಂತ ಕೇಳಿದರೆ, ಜ್ವರ ತಲೆಗೇರ್ತು ಅಂತಂದ್ರೆ ಬುದ್ಧಿ ಭ್ರಮಿಷ್ಠ ಅಕ್ಕನೆ, ಪ್ರಾಣನೂ ಕೂಡ ಹೋಗ್ತದೆ, ಔಷಧೋಪಚಾರ ಅವನ ಮೇಲೆ ಏನೂ ನಡೆಯಂಗಿಲ್ಲ. ಹಂಗೆ ಇದು ಚಿಂತೆ ಆಸೆ, ಇದು ಜ್ವರ ಅದ ಮನುಷ್ಯನಿಗೆ. ಅದು ಇಲ್ಲೇ ಇರೋಕ್ಕೆ ಬರೋಂಗೇ ಇಲ್ಲ, ಉಷ್ಣತೆ ಇಲ್ಲೇ ಇರೋಕ್ಕೆ ಬರೋಂಗಿಲ್ಲ. 90 ಅದನ್ನೇ 90 ಇರ್ತದೆ, ಅದರಿಂದ ಇರೋಕ್ಕೆ ಬರೋಂಗಿಲ್ಲ. ಅದು ಹೆಚ್ಚಾದ್ರೂ ಇರೋಕ್ಕೆ ಬರೋಂಗಿಲ್ಲ. ಇದೇ ಶಾಣೆತನದ. ಪ್ರಪಂಚದಲ್ಲಿ ಹೆಂಗೆ ಬದುಕಬೇಕು ಅಂದರೆ ಆಶಾನೂ ಬಿಡಬಾರ್ದು, ನಿರಾಶಾನೂ ಆಗಬಾರ್ದು. ಹಂಗಾರೆ ನಿರಾಶೆ ಆದರೆ ಏನು ಮಾಡೋಂಗಿಲ್ಲ. ಕಿಂಗ್ ಕರ್ತವ್ಯ ಮೂಡ ತೊಗೊಂಡಿರ್ತಾನೆ, ಹೆಣ ಕೊಡ್ತಾನೆ, ಸತ್ತಿಲ್ಲ, ಜೀವಂತನೂ ಇಲ್ಲ. ಪೂರ ಆಶಾ ಬಿಟ್ಟಂದ್ರೆ ಸತ್ಯನೂ ಇಲ್ಲ, ಜೀವಂತನೂ ಇಲ್ಲ. ಹಂಗಿದ್ರೆ ಜಗತ್ತಿನೊಳಗೆ ಏನೂ ಕೆಲಸ ಆಗೋದಿಲ್ಲ. ಆಶಾ ಇರಬೇಕು, ನಿರಾಶಾ ಇರಬಾರ್ದು. ಆಶಾ ಇರಬೇಕಂದ್ರೆ ಸದಾಶಯ ಇರಬೇಕು. ಯಾವ ಆಶೆ ಅವನಿಗೂ ಕಲ್ಯಾಣ ಮಾಡ್ತದೆ, ಮಂದಿಗೂ ಕಲ್ಯಾಣ ಮಾಡ್ತದೆ, ಅಂತಹ ಆಶಾ ಇರಬೇಕೇ ವಿನ ಆಶಾ ಅದು ಸ್ವಲ್ಪ ತಪ್ಪು ದಾರಿ ಹಿಡಿತು ಅಂದರೆ ಅದು ತೃಷ್ಣ ಆಗ್ತದೆ, ಅದು ಮೋಹ ಆಗ್ತದೆ, ಅದು ರಾಗ ಆಗ್ತದೆ. ಇಷ್ಟೆಲ್ಲ ಆಗಿ ವಿಷಮ ಜ್ವರ ಆದಂಗೆ ಆಗ್ತದೆ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಆಶಾ ನಾಮನದಿ ಮನೋರಥ ಜಲ ತೃಷ್ಣ ತರಂಗಾಕುಲ. ನೋಡಿ ಎಷ್ಟದ ಆಶಾ, ಮನೋರಥ, ತೃಷ್ಣ, ರಾಗ, ಮೋಹ. ಇದು 5 ಥರ ಆಗ್ತದೆ ಆಶೆ. ನಮ್ಗೆ ಗೊತ್ತಿಲ್ಲ ನೋಡ್ರಿ. ಇದು ಮನುಷ್ಯನಿಗೆ ಅಭಿನಿವೇಶಕ್ಕೆ ಹೋಯಿತು ಅಂದ್ರೆ ಏನಾಗ್ತದೆ? ಪ್ರಾಣ ಹೋಗ್ತದೆ, ಧನನೂ ಹೋಗ್ತದೆ, ಮಾನನೂ ಹೋಗ್ತದೆ, ಸಮ್ಮಾನನೂ ಹೋಗ್ತದೆ. ಅದ್ರ ಲಿಮಿಟ್ದಾಗಿರ್ಬೇಕದು. ಆಶಾ ನಾಮ ನದಿ. ಎಲ್ಲರ ನದಿ ಅಂತ ಎದಕ್ಕೆ ಅಂತಾರೆ? ಸದಾ ಹರಿಯುವುದಕ್ಕೆ ನದಿ ಅಂತ, ಸದಾ ನದಿ. ಹಂಗೆ ಆಶಾ ಸದಾ ಇರ್ತದೆ, ಎಲ್ಲರಲ್ಲಿ ಇರ್ತದೆ. ಮಹಾತ್ಮರಲ್ಲಿ ಅದ, ನಿಮ್ಮಲ್ಲಿನೂ ಅದ, ಹೆಣ್ಣಿನಲ್ಲಿ ಅದ, ಗಂಡಿನಲ್ಲಿ ಅದ, ಪ್ರಾಣಿಯಲ್ಲಿ ಅದ, ಪಶುವಿನ ಎಲ್ಲರ ಆಶಾ ಅದ ತಿಳ್ಕೊಂಡೇ ಬದುಕಿದೆ. ಎಲ್ಲ ಆಶೆ ಎಂದು ಹೋಯ್ತು, ಪ್ರಾಣ ಹೋಗಿಬಿಡ್ತದೆ. ಇದು ಲಕ್ಷಡ್ರಿ. ರಾಮಕೃಷ್ಣ ಪರಮಹಂಸರು ಪರಮ ಜ್ಞಾನಿಗಳು, ಪರಮಜ್ಞಾನಿ. ಒಬ್ಬೊಬ್ಬರಿಗೂ ಒಂದೊಂದು ಇರ್ತಾವೆ. ಅದು ಹುಟ್ಟದ ಗುಣ ಒಂದಿದಂತಿರ್ತದೆ. ಹಂಗೆ ಒಬ್ಬೊಬ್ರಿಗೂ ಒಂದೊಂದು ಇರ್ತಾವೆ. ಮಹಾತ್ಮರಲ್ಲಿ ಏನೇ ಶಾರದಾ ಮಾತೆ ಬಹಳ ಕಾಳಜಿ ಅವ್ರ ಮೇಲೆ, ಪ್ರತಿಭಕ್ತಿ. ಎಷ್ಟು ಪರಮಾತ್ಮ ಮೇಲೆ ಭಕ್ತಿ ಇಷ್ಟೋ ಅಷ್ಟು ರಾಮಕೃಷ್ಣನ ಮೇಲೆ ಭಕ್ತಿ. ಸದಾ ಎಚ್ಚರಾಗಿರ್ತಿದ್ಲು. ರಾಮಕೃಷ್ಣರು ಭಗವಂತನ ಭಗವತಿಯ ಕೃಪಾ ಪೋಷಿತರು. ಭಗವತಿ ಅವರ ಮಾತು ಕೇಳ್ತಾ ಇದ್ದರು. ದಿನಂಪ್ರತಿ ದರ್ಶನ ಮಾಡ್ತಾ ಇದ್ರು ಭಗವತಿದ ಮೂರ್ತಿಯೊಳಗೆ. ದೇವಿ ಪ್ರತ್ಯಕ್ಷ ಕಾಣ್ತಿದ್ರು ಅವರಿಗೆ. ಅಂತಹ ಪರಮಹಂಸರು. ಜನ ಸದಾ ಅವರು ಸುತ್ತ ಬರೋರು. ರಾಜರು, ಶ್ರೀಮಂತರು, ಅಧಿಕಾರಿಗಳು, ಬಡವರು ಎಲ್ಲರೂ ಬರ್ತಿದ್ರು. ದಿನ ಗರ್ದಿ ರಶ್. ಪರಂತು ರಾಮಕೃಷ್ಣನೊಂದು ಸ್ವಭಾವ. ಅರ್ಧ ಗಂಟೆ ಆಯ್ತು ಅಂದ್ರೆ ಪಟಕನೆ ಎದ್ದು ಒಳಗೆ ಹೋಗೋದು. ಶಾರದಾ ಮಾತೆ ಕೇಳೋದು ಊಟಕ್ಕೆ. ಮತ್ತು ಮಂದಿ ಕುಂತಿರ್ತಿದ್ದು ಎದ್ದು ಹೋಗೋರು, ಊಟ ಮಾಡಿ ಬರೋರು. ದಿನ ಹೀಗೆ ಮಾಡೋದು ನೋಡಿ ಒಂದು ದಿವಸ ಶಾರದಾ ಮಾತೆ ಅನ್ಸೋದು, ಏನ್ರಿ ಸಣ್ಣ ಹುಡುಗರ ಏನು ಮಾಡ್ತೆ, ಒಮ್ಮೆ ಹೊಟ್ಟೆ ತುಂಬಿಕೊಂಡು ಹೋಗಿ ಬರೋಂಗಿಲ್ಲ. ನಿಮ್ಮ ಹುಡುಗರು ಒಣಗತ್ತಾರ ಅಂತೀರಲ್ಲ, ಹೊಟ್ಟೆಗಿನ ಹೆಗೆ ಹೊಟ್ಟೆ ಅದ, ಒಮ್ಮೆ ತಿನ್ನಬಾರ್ದ, ಹಳಿ ಬರ್ತೀವಿ ಅಂತ ನೀವೇ ಬೈತೀರಿ ನಿಮ್ಮ ಮಕ್ಕಳಿಗೆ.
ರಾಮಕೃಷ್ಣರಿಗೆ ಶಾರದಾ ಅಂತಾಳ, ಏನ್ರಿ ನಿಮ್ಮ ಮುಂದೆ ರಾಜರು ಕುಂತಾರೆ, ಅನಂತ ಜನ ಕುಂತಾರೆ, ನಿಮ್ಮನ್ನು ಪರಮಾತ್ಮ ಅಂತ ತಿಳ್ಕೊತಾರೆ, ನೀವು ಬಡ ಬಡ ಅರ್ಧ ಗಂಟೆಗೆ ಬಂದಿರ್ತಿರ್ಲಿ ಏನ್ ಬೇಕು. ರಾಮಕೃಷ್ಣ ಪರಮಹಂಸರು ನಕ್ಕು, ಶಾರದಾ ನಂದೆಲ್ಲ ಕೆಲಸ ಮುಗಿದ, ನಂದೇನು ಕೆಲಸ ಇಲ್ಲ, ಬಸ್ ಇದಷ್ಟೇ ಕೆಲಸ ನನಗೆ. ಇದು ಎಂದ ನನ್ನ ನಿಂತು ಅವತ್ತು ರಾಮಕೃಷ್ಣ ಹೋದ ತಿಳ್ಕೊಂಡು ಎಂದ ನಾವು ಊಟ ಕೊಡೋಂತ ಬರಂಗಿಲ್ಲ ಅಲ್ಲ, ನನ್ನ ರಾಮಕೃಷ್ಣ ಹೋದ ಅಂತೇಳಿ ಆಯ್ತಾಯ್ತು ನಡ್ರಿ ಊಟ ಮಾಡಿ ನಡ್ರಿ ಮಂದಿ ಕುಂತಾರೆ. ಪರಮಹಂಸರು ಹೋದ್ರು, ವರ್ಷಾರ್ ಹೋಯ್ತು. ಶಾರದಾ ಮಾತ್ರ ಅಡುಗೆ ಮಾಡ್ಕೊಂಡು ಕೂತಿದ್ದು, ಈಗ ಬರ್ತಾರೆ ಆಗ ಬರ್ತಾರೆ. ಒಂದು ದಿವಸ ಮುಂಜಾನೆ ಭಕ್ತರು ಬಂದರು, ದರ್ಶನ ಆಯಿತು, 10 ಆಯಿತು, 11 ಆಯಿತು, 12 ಆಯಿತು. ರಾಮಕೃಷ್ಣರು ಒಳಗೆ ಹೋಗಲಿಲ್ಲ. ಮಂದಿ ಹೋದ ಬಳಿಕ ತಾಡ ತಂದು ಮುಂದೆ ಇಟ್ಲು, ಮಳಿಲ್ಲ. ಆವಾಗ 4-6 ವರ್ಷದ ಹಿಂದಿನ ಮಾತ ನೆನಪಾಯಿತು ಶಾರದಾ ಮಾತೆಗೆ. ಅದಕ್ಕೆ ಚಾಲು ಮಾಡಿ, ಶಾರದಾ ನಾ ಇಷ್ಟಕ್ಕೆ ಈ ದಿನ ಉಳಿದೀನಿ, ಮುಗಿತೀವಂತ ಹೋಗ್ತೀನಿ. ಪ್ರಾಣ ಬಿಟ್ಟರು ರಾಮಕೃಷ್ಣ ಪರಮಹಂಸ. ಸಂಪೂರ್ಣ ಗಿಡ ಕೆಳಗೆ ಬೀಳಬೇಕು ಅಂದ್ರೆ ಎಲ್ಲರೇ ಒಂದು ಇರ್ತದೆ, ಒಂದು ಬೇರೆ ಹಿಡ್ಕೊಂಡಂತ ನಿಂತಿರ್ತದ. ಅದು ಬೇರೆ ಕಟ್ಟಾಯಿತು ಅಂತ ಕೇಳಿದ್ರೆ ಗಿಡ ಹೆಂಗೆ ಕೆಳಗೆ ಬೀಳ್ತದೆ, ಆಗ ಜೀವನಕ್ಕೆ ಇದೊಂದು ಆಸೆ, ಒಂದು ಬೇರದ. ತಾಯಿ ಬೇರು, ತಂತಿ ಬೇರು, ಒಂದು ಬೇರದ. ನಮಗೆಲ್ಲ ಹೆಂಡ್ರ ಆಸೆ, ಮಕ್ಕಳ ಆಸೆ. ಬಡತನಕ್ಕೆ ಉಂಬುವ ಚಿಂತೆ, ಉಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಬಸವಣ್ಣವರು ಎಣಸಿ ಹೇಳಿದ್ರು. ಇವೆಲ್ಲ ಆಸೆ ನಮ್ಮ ಬೇರ ಭಾಳ ಅದಾವ. ಇವು ಕಡಿಯೋದು ಭಾಳ ಕಠಿಣ ಅದ. ಮಹಾತ್ಮರಿಗೆ ಏನು ಇರಂಗಿಲ್ಲ, ಒಂದೇ ಬೇರದ. ಯಾವಾಗ ಬೀಳ್ತಾ ಗೊತ್ತಿಲ್ಲ. ಏನು ಜಗತ್ತನ್ನು ಕಲ್ಯಾಣ ಮಾಡಬೇಕು, ಜಗತ್ತನ್ನು ಉದ್ಧಾರ ಮಾಡಬೇಕು, ಜಗತ್ತಿನ ದುಃಖ ಕಳಿಬೇಕು, ಅವರಿಗೆ ಶಾಂತಿ ಕೊಡಬೇಕು, ಒಂದೇ ಒಂದು ಇಚ್ಛೆ ಅವರಲ್ಲಿ ಇರ್ತದೆ. ಅದನ್ನು ಎಂತ ಮುಗೀತದೆ ಅವತ್ತು ಅವರು ಹೋಗ್ತಾರಪ್ಪ. ಆಶಾ ಜೀವನದ ಇದು ಬೇರು. ಇವೆಲ್ಲ ಬೇರು ದೊಡ್ಡ ಆಗುದು ಅಂತ ಕೇಳಿದರೆ ಗಿಡ ಭಾಳ ಮಜಬೂತ್ ಆಗ್ತದೆ ರೀ, ಭಾಳ ಮಜಬೂತ್ ಆಗ್ತದೆ. ಇವೆಲ್ಲ ಅದಾವ. ಆಶಾ, ತೃಷ್ಣ, ರಾಗ, ಮೋಹ, ಇವೆಲ್ಲ ಬೇರೆ ಅದಾವ ಮನುಷ್ಯನಿಗೆ. ಇವು ಒಂದೊಂದು ಬೇರೆ ಕಡೆ ಒಂದೊಂದು ಜನ್ಮ ಹೋಗ್ತವೆ. ಬುದ್ಧನ ಕಥೆ ಕೇಳಿದ್ರೆ ನಿಮಗೆ ಹೇಳ್ತಾರೆ, ಬುದ್ಧ ಬರೆದರೆ ತಮ್ಮ ಜೀವನ ಏನೇನು ಒಂದೊಂದು ಆಶಾ, ಮನೋರಥ, ತೃಷ್ಣ, ರಾಗ, ಮೋಹ, ಇದ್ರ ಎಷ್ಟು ವಿಶಾಲತೆ ಅದ. ಹೆಂಗೆ ಸಾವುಕಾರ ಆದಂಗೆ ಒಂದಲ್ಲ 10 ಹೊರಗೆ ಅಂಗಡಿ ತೆಗಿತೀರಲ್ಲ, 10 ಜಗದ ಅಂಗಡಿ ತೆಗಿತೀರಲ್ಲ, ಹಾಗೆ ಒಂದು ಆಶೆ ಅನಂತ ಅಂಗಡಿ ತೆಗಿತದದು. ಆಶಾ ಮನೋರಥ ಅದ. ಮನೋರಥದಿಂದ ಏನಪ್ಪ, ತೃಷ್ಣ ಆಗ್ತದೆ, ತೃಷ್ಣದಿಂದ ರಾಗ ಆಗ್ತದೆ, ರಾಗದಿಂದ ಮೋಹ ಆಗ್ತದೆ. ಈ ಆಶೆ ಮೋಹದೊಳಗೆ ಪರಿವರ್ತನೆ ಆಯಿತು ಅಂದ್ರೆ ಮೋಹ ಏವ ಮಹಾಮೃತ್ಯು. ಅದು ಸತ್ತನ ಅಂತ ತಿಳ್ಕೋಬೇಕು. ಅವ ಜೀವಿ ಇರಂಗಿಲ್ಲ ಅಲ್ಲಿ, ಇಲ್ಲ. ಧನ ಮೋಹದಿಂದ, ಹೆಣ್ಣಿನ ಮೋಹದಿಂದ, ಆಸ್ತಿ ಮೋಹದಿಂದ ಆ ಮನುಷ್ಯ ಜೀವನ ತಿರಂಗಿಲ್ಲ, ಸತ್ತಿರ್ತಾನೆ. ಅವನಿಗೆ ಮಾನವತೆ ಅವನಂತಕ್ಕೆ ಇರುವುದನ್ನೇ ಇಲ್ಲ.
ಮೋಹ ಬಂತು ಅಂದ್ರೆ ಮನುಷ್ಯ ಸತ್ತನ್ನು ತಿಳ್ಕೋಬೇಕು. ಯಾರೂ ನೋಡಂಗಿಲ್ಲ ಅವ, ತನುವಿನ ಮೋಹ ಯಾರು ನೋಡಂಗಿಲ್ಲ. ಅವ ತಾನೇ ತಿಂದು ಆರಾಮಿರ್ತಾನೆ, ಅವ್ರಿಗೆ ಸಾಯದಕ್ಕೆ ಇರುತ್ತೆ. ಲಕ್ಷ್ಮೀ ನಿಮ್ಮ ಆಶೆ ಮೋಹದ ತನಕ ಹೋಯಿತು ಅಂದ್ರೆ ನೀವು ಇದ್ದು ಸತ್ತಂಗೆ. ನಿನಗೆ ಯಾರು ಇಲ್ಲ, ನಾನು ಎಡೆ, ಅದ್ರ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಲಕ್ಷ್ಮೀ ಇದಕ್ಕೆ ಮೊದಲನೇ ಕಡೀರಿ, ಬಹಳ ಬೆಳೆ ಬಿಡಬೇಡಿ. ಈ ಆಶೆ ಎಂಬುದರೊಳಗೆ ಅನಂತ ಅದಾವ ಅಂತ ಹೇಳಿದ್ರು. ಆಶಾ ನಾಮ ನದಿ, ಇದು ನದಿ ಅದ. ನದಿ ಅಂತ ಹೇಳ್ಕಂತಾರೆ, ಹರಿತಾನೆ ಇರ್ತದ. ನಿಂತದಕ್ಕೆ ಕೆರೆ ಅಂತಾರೆ, ಹರಿದದಕ್ಕೆ ನದಿ ಅಂತ. ನಿಂತಂದ್ರೆ ಕೆರೆ ಅದು, ಹರಿತಂದ್ರೆ ನದಿ ಅದು. ಈ ಆಶಾ ಅಂತಕ್ಕಂಥ ನದಿಯೊಳಗೇನಪ್ಪ ಅಂದ್ರೆ ನೀರಿರ್ಬೇಕಲ್ಲ, ನೀರಿಲ್ಲಿ ಹೆಂಗೆ ಮನೋರಥ ಜಲ. ಮನೋರಥ ಗೊತ್ತಾ ನಿಮ್ಗೆ? ಶೇಖ್ ಚಿಲ್ಲಿ ಭಾಳ ಮಂದಿ ಅಲ್ಲ, ನಾವೆಲ್ಲರೂ ಶೇಖ್ ಚಿಲ್ಲಿನೇ ಇದ್ದೀವಿ. ಶೇಖ್ ಚಿಲ್ಲಿ ಏನೇನು ಆಶೆ ಅದಾವ. ಛೇ 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 ಎಷ್ಟು ಆಸೆ ಅದಾವ. ಒಂದು ಸಣ್ಣ ಮದುವೆ ಆಗೋದಕ್ಕೆ ಒಂದು ಆಸೆ ಬೇರೆ, ಕಲಿಬೇಕು, ಓದಬೇಕು, ದೊಡ್ಡಬೇಕು, ನೌಕರಿ ಸಿಗಬೇಕು, ಗಳಿಸಬೇಕು ಆಸೆ. ಆಯ್ತಂದ್ರೆ ಉಡಲಾದರೆ ಉಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ. ಎಷ್ಟು ಮಜಾ ಮಹಾತ್ಮರು ಹೇಳಿದ್ದಾರೆ. ಎಷ್ಟು ಹೇಳ್ಯಾರ? ಆಶಾ ಮನೋರಥ ಮಾಡಿ ಬೆಳಿತಾವ. ನದಿಯೊಳಗೆ ಜಲ ಬೇಕಲ್ಲ, ಜಲ ಇಲ್ಲೇ ನದಿ ಇಲ್ಲ. ಜಲ ಯಾವುದು? ಆಶೆ ಎಂಬ ಜಲಕ್ಕೆ ಮನೋರಥ ಶೇಖ್ ಚಿಲ್ಲಿ. ಅದು ಮಾಡಬೇಕು, ಇದು ಮಾಡಬೇಕು, ಹಿಂಗೆ ಕಟ್ಟಬೇಕು, ಹಂಗೆ ಕಟ್ಟಬೇಕು, ಮನೆ ಕಟ್ಟಬೇಕು, ಹಿಂಗೆ ಮನೆ ಕಟ್ಟಬೇಕು, ಹಂಗೆ ಮನೆ ಕಟ್ಟಬೇಕು, ಮಾಡ್ಯಾ ಕಟ್ಟಬೇಕು, ಬೆಡ್ರೂಮ್ ಇರಬೇಕು, ಡ್ರಾಯಿಂಗ್ ರೂಮ್ ಇರಬೇಕು. ಮನೋರಥ ಹೆಂಗದ? ಹೆಂಗ ಮದುವೆ ಆಗಬೇಕು, ಮಕ್ಕಳು ಹಡಿಬೇಕು, ಅವ್ರ ಖಾಲಿ ಮನೋರಥ ಅದ ಮನುಷ್ಯ. ಇದು ಜಲ ಅದ. ಜಲ ನದಿಯಾಗ ನೀರು ಇರ್ತದಲ್ಲ, ಆ ಆಶಾ ಇದ್ದ ಮನುಷ್ಯನ ಅಂತ ಇಷ್ಟು ಮನೋರಥಗಳಿರ್ತಾವೆ. ಏನೇನೋ ವಿಚಾರ ಮಾಡ್ಯಾನೋ, ಏನು ಆಗ್ತದಿಲ್ಲೋ, ಸದಾ ಆ ನದಿ ಹೆಂಗೆ ಹರಿತದ ನೀರು, ಹಂಗೆ ಮನುಷ್ಯನ ಆಕಾಂಕ್ಷೆಗಳು ಹಂಗೆ ಹರಿತಾವ. ಏನಿತ್ತು ಅವನು ಶೇಖ್ ಚಿಲ್ಲಿ ಅಂತ? ಏನಿತ್ತು? ಒಂದು ಮುಟಿಗೆ ಹಿಟ್ಟ ಯಾರೋ ದಾನ ಮಾಡಿದ್ರು ಅವನಿಗೆ. ಒಂದು ಮುಟಿಗೆ ಹಿಟ್ಟ ತಗೊಂಡು ಬಂದು ಗಿಡದ ಕೆಳಗೆ ಕುಂತು ವಿಚಾರ ಮನೋರಥ ಮಾಡ್ತಾನೆ. ಹಿಟ್ಟ ನಾಚಿನೋಯ್ಕಂತಲೋ ಯಾರಿಗಾರೆ ಮಾರಲಿ ಅಂದ್ರೆ 2 ದುಡ್ಡು ಬರ್ತವೆ. ಆ ದುಡ್ಡು ಬಂದ್ರೆ ಅವನು ಕುರಿ ತೋತೀನಿ, ಕುರಿ 10 ಹಾಕವ, ಆಕಳು ತೋತೀನಿ, ಆಕಳ ಮತ್ತೆ ಈತದ, ಅದು ಮಾರ್ತೀನಿ, ಆಮೇಲೆ ಕುದುರೆ ತೋತೀನಿ. ಎಲ್ಲಿ? ಗಿಡದ ಕೆಳಗೆ ಒಂದು ಮುಟಿಗೆ ಹಿಟ್ಟು ಕೈಯಾಗಿ. ಇದು ಮನೋರಥ. ದೊಡ್ಡ ಶ್ರೀಮಂತ ಆಗ್ತೀನಿ, ಬಹಳ ಮಂದಿ ನನಗೆ ಹೆಣ್ಣು ಕೊಡ್ತಾರ, ನಾ ಕೊಡ್ತೀನಿ, ನೀ ಕೊಡ್ತೀನಿ ಅಂತಾರೆ. ದೊಡ್ಡ ಅಂಗಡಿ ಇಡ್ತೀನಿ, ವ್ಯಾಪಾರ ನಡೀತದೆ, ಮುಂದೆ ಮಕ್ಕಳಾಗ್ತವೆ, ವ್ಯಾಪಾರ ಭರ್ಜರಿ ನಡೀತದೆ. ಮನೋರಥ. ಮನುಷ್ಯ ಹಿಂಗೆ ಮನೋರಥ. ಯಾವಾಗ ಯಾರೋ ಒಬ್ರು ಶಾಸ್ತ್ರ ಕೇಳಕ್ಕೆ ಬಂದಿರಂತ್ರಿ, ದೊಡ್ಡ ಮನುಷ್ಯ ಶಾಸ್ತ್ರ ಕೇಳಕ್ಕೆ ಬಂದಿರಂತ. ಎಂದೂ ಬರಲ್ಲ, ನಾವು ಕರ್ಕೊಂಡ್ಬಂದಿರಿ. ಯಾರು ದೀಪಾವಳಿ ಹೊಸ ಅರ್ಬಿ ಎಲ್ಲ ಉಟ್ಕೊಂಡು ಬಂದು ಎಲ್ಲ ಅವ ಬಂದ. ನಡಿಯೋ ಹಿಂಗೆ ಚಂತನ ಅಂಗಡಿ ಮಾಡ್ತೀವಿ. ಏನು ಅಂಗಡಿ ಮಾಡ್ತೀವಿ? ನಡಿ, ಒಂದು ದಿವ್ಸ ಪ್ರವಚನ ಕೇಳಾಕೈತಿ, ನಡಿ ಅಂತ ಕರ್ಕೊಂಡ್ಬಂದರು. ಮತ್ತು ಬ್ಯಾಡಲ್ಲಿ ಬಂದವ ಮುಂದೆ ಕೊಂಡಿರ್ತಾನೆ, ಹಿಂದೆ ಕೊಂಡಿರ್ತಾನೆ, ಮುಂದೆ ಕೊಂಡಾಗಿಲ್ಲ. ಯಾಕೆ? ನಿದ್ದೆ ಬರ್ತದೆ. ಅವನೆಲ್ಲ ದೊಡ್ಡ ಮನುಷ್ಯ ಕುಂತಿದ್ದ, ಎಲ್ಲರೂ ಅವನ ಹಿಂದೆ ಕುಂತಾನ. ಅರ್ವಿ ವ್ಯಾಪಾರ ಮಾಡೋ ಮನುಷ್ಯ ಜಬರ್ದಸ್ತ್ ಕರ್ಕೊಂಡು ಹಿಂದೆ ಕುಂತ. ನಿದ್ದೆ ಚಾಲು ಆಯ್ತು ಅವನಿಗೆ. ನಿದ್ದೆ ಕನಸು ಬಿತ್ತು. ಕನಸಿನಾಗ ಅಂಗಡಿ ಹೋದ, ಕುಂತಾನ ಗುಡಿಯಾಗ. ಹೋದ ಅಂಗಡಿಗೆ, ಗಿರೇಕಿ ಬಂತು. ಅಂಗಡಿಯಾಗ ಗಿರೇಕಿ ಬಂತು. ದೀಪಾವಳಿ ಗಿರೇಕಿ ಬಂತು. ಗಿರೇಕಿ ಅಂತದ, ನೋಡ್ರಿ ನಮ್ಗೆ ಅರ್ವಿ ಬೇಕಾಗ್ಯಾವ,
ಮೆರವಣಿಗೆ ಇರ್ಬೇಕೇನು? ಒಬ್ಬ ವ್ಯಾಪಾರಿ ಬಂದ ಕುಂತಾನ ಪೂರ್ವಚಂದಾಗ ಕನಸು ಬಿದ್ದವ. ಕನಸಿನಾಗ ಅಂಗಡಿಯಾಗ ಅರಬಿ ಅಂಗಡಿಯಾಗ ವ್ಯಾಪಾರಿ ಗಿರೇಕ್ ಬಂತ ಹಬ್ಬದ್ದು. ಯಾರೋ ಬಂದರು, ಅರವಿ ಕೊಡ್ರಿ ಅಂತ ಕೇಳಿದ್ರು. ಎಷ್ಟು ತಗೋತಿ ಅಂದರು. ತಗೋತೀನಿ. ಹೆಂಗದಿ ಅರವಿ ಪಸಂದ? ನೋಡಪ್ಪ 25 ರೂಪಾಯಿಗೆ 1 ಮೀಟರ್. ಏನು ಇಟ್ಟು ತುಟ್ಟಿ ಹಾಕದ? ನನಗೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗೆಲ್ಲ 10-20 ಮೀಟ್ರ್ ತೊಗೊಂಡಿದ್ದೀನಿ. ಬರೋಬ್ಬರಿ ಹೇಳ್ರಿ ಅಂದ. ಬರೋಬ್ಬರಿ ಹೇಳಂದ. ನೀ ಎಷ್ಟು ತೋತಿ? ನಾ 20 ಅಂದ. ಏನಪ್ಪ 25 20 ಹೆಂಗೆ ಕೊಡ್ತಾರೆ? ನಂದು ಬೇಡ ನಿಂದು ಬೇಡ. ನಂದು 25 ಬೇಡ, ನಿಂದು 20 ಬೇಡ. ತಗೋ 23 ಕತ್ತು ಕೊಟ್ಟಾರ ಹರಿದ್ರಿ. ಏನು ಮುಂದೆ ಕೂತ್ಕೊಂಡು ಧೋತ್ರ ಕನಸನಾಗ ಇಲ್ಪ ಧೋತ್ರ ಹರಿದ. ಅವನು ಮುಂದೆ ಕುಂತ ನೋಡೋದು ಏನು ಅಂದವ? ತಗೋ ಅಂತ. ನೀವು 23ಕ್ಕೆ ತಗೋ ಅಂತ ಅವ ಅಂದ. ತಗೊಳ್ಳೋದಿಲ್ಲ, ನಡಿ ಅಂಗಡಿಗೆ ಧೋತ್ರ ಕೊಡು ಹೊಸ ಅಂದ. ಅರೆ ಮನುಷ್ಯನಿಗೆ ಇರಂಗಿಲ್ಲ. ಎಲ್ಲಿ ಕುಂತಿನೋ ಗೊತ್ತೇನಿಲ್ಲ. ಕನಸು ಇದಕ್ಕೆ ಮನೋರಥ ಅಂತಾರೆ. ಮನೋರಥ ಮನುಷ್ಯನಿಗೆ ಆರಾಮ್ ಮಾಡಂಗಿಲ್ಲ, ದುಃಖ ಮಾಡ್ತಾವ, ಲುಕ್ಸಾನ ಮಾಡ್ತಾವನಿಗೆ. ಅದಕ್ಕೆ ಹೇಳ್ತಾರೆ ಅವರು, ಯಾವ ನೀವು ಆಶೆಯನ್ನ ಎಷ್ಟು ಬೇಕು ಅಟ್ಟೆ, ಹಳೆಗೆ ಹೇಳ್ತಲ್ಲ, ಕಡದಟ್ಟೆ ತೋರಿಸ್ಕೋಬೇಕಂತ. ಜಾಸ್ತಿ ತೋರಿಸ್ಕೊಂಡ್ರಿ ಅಂದ್ರೆ ಗಾದ್ರಿ ಹಾಕದ, ಹುಣ್ಣಾಕ. ಮನುಷ್ಯನಿಗೆ ಏನಪ್ಪ ಅಂದ್ರೆ ಆಶೆ ಇರಬೇಕು. ಆಶೆ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಬರಂಗಿಲ್ಲ. ಹ್ಯಾಂಗೆ ಉಸೋದಿದ್ದೆ ಮನುಷ್ಯ ಜೀವಂತ ಇರಂಗಿಲ್ಲ, ಹಂಗೆ ಆಶಾ ಇದ್ದೆ ಪ್ರಪಂಚ ನಡೆಂಗನೇ ಇಲ್ಲ. ಆಶಾ ಇರಬೇಕೆ, ಮನೋರಥ ಇರಬಾರ್ದು, ಶೇಕ್ ಚೆಲ್ಲಬಾರ್ದು. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಮನೆ ಕಟ್ಟಿಸ್ತೀನಿ, ಮುಂದಾಕುವ, ಅದೇನು ಮುಂದೆ ಹಿಂದೆ ಮಾಡಬೇಡ. ಏನು ಬಾರದು ಬಪ್ಪದು ತಪ್ಪದು, ನಿನ್ನ ಕೆಲಸ ನೀ ಮಾಡ್ಕೋತ ಹೋಗು. ಈಗ ಮುಂದಿದ್ದು ಇರ್ತದೆ ಅಷ್ಟ್ರ ಬಗ್ಗೆ ವಿಚಾರ ಮಾಡು, ಆಶೆ ಮಾಡು. ಆ ನೀರು ಆಯಿತು ಅಂದ್ರೆ ಮುಳುಗುತಿ, ಲಕ್ಷಡು ಈಸಾಕ್ ಬರಂಗಿಲ್ಲ ನಿನಗೆ. ಮಹಾತ್ಮರಿಗೆ ಆಶಾ ಮನೋರಥ ಅಂತಕ್ಕಂಥ ಜಲದೊಳಗೆ ಅವ್ರು ಈಸಾಕ್ ಬರ್ತದ, ಬದುಕ್ತಾರೆ. ಇಡೀ ಜಗತ್ತನ್ನೇ ಸುಧಾರಿಸ್ಬೇಕು, ಕಲ್ಯಾಣ ಮಾಡ್ಬಿಟ್ಟು ಆಶೆ ಅದ, ಪರಂತ ಅವ್ರು ಬದುಕ್ತಾರೆ. ನಿನಗೆ ಈಸಾಕ್ ಬರಂಗಿಲ್ಲ. ಆ ಮನೋರಥದೊಳಗೆ ನೀ ಹೆಂಗೆ ಬದುಕಬೇಕಂದ್ರೆ ಗೊತ್ತಿಲ್ಲ. ಅದಕ್ಕಂತಾರೆ ಅವರು, ಈ ಮನೋರಥವನ್ನು ಮಾಡ್ಲಿಕ್ಕೆ ಹೋಗಬೇಡ. ಆ ಮನುಷ್ಯ ಸಂಕಲ್ಪ ವಿಕಲ್ಪಗಳನ್ನು ಅದು ಇದು ಮಾಡ್ಕೋತ ಹೋಗುತ್ತಾನೆ, ಹಾಕೋತ ಹೋಗ. ಭಾಳ ಅಲ್ಲ. ವರ್ತಮಾನೇನ ವರ್ತಂತೆ ತೇನಮಿ ಪ್ರಿಯ. ಕೃಷ್ಣ ಕೇಳಿದ್ರು ಜನ, ಈ ಪಾಂಡವರ ಮೇಲೆ ಅಷ್ಟೇ ಜೀವ ಮಾಡ್ತೀರಿ ನೀವು, ಅಷ್ಟೇ ಕಾಳಜಿ ಮಾಡ್ತೀರಿ, ಏನು ಕೊಡ್ತಾರೆ ಅವ್ರಂತೆ? ಏನದ ಅಂತ ಅವ್ರಂತೆ ಕೇಳ. ಇರಾಕ ಮನೆ ಇಲ್ಲ, ಕುಡಾಕ ಅರಿವಿಲ್ಲ, ತಿನ್ನಕ ಅನ್ನಿಲ್ಲ, ಅವ್ರ ಮೇಲೆ ಬೆನ್ನ ಹತ್ತಿ ತಿರುಗಾಡ್ತೀನಿ, ಯಾಕೆ ಜೀವ ಮಾಡ್ತೀವಿ ಅಂತ ಕೇಳಿದರೆ ಆ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಬಹಳ ಸುಂದರ ಮಾತು. ಹಂಗಿದ್ದ ಪರಮಾತ್ಮ ನಮಗೂ ನಿಮಗೂ ಪ್ರೇಮ್ ಮಾಡ್ತಾನೆ, ಗುರುನಾಥ್ ಪ್ರೇಮ್ ಮಾಡ್ತಾನೆ. ಬಹಳ ಸುಂದರ. ಅವ್ರ ಮೇಲೆ ಯಾಕೆ ನಾ ಜೀವ ಇದ್ದೀನಿ? ಭಿಕಾರಿ ಮೇಲೆ ಯಾಕೆ ಜೀವ ಇರಂಗಿಲ್ಲ? ನೀನು ಬೇಡ್ತಾವಂತೆ ಜೀವ ಇರಂಗಿಲ್ಲ. ನಡಿ ಕಡಿಮೆ ಅಂತ ನಡಿಯತ್ತ. ಬೇಡವ್ರ ಮೇಲೆ ಜೀವ ಯಾರು ಇರಂಗಿಲ್ಲ. ಗತಾರ್ಥ ನಾನು ಶೋಚಂತೆ ಪ್ರಾರ್ಥಯಂತೇನ ಅನ್ಯ. ಏನು ಆಗ್ಯದ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಪಾಂಡವರು. ಯಾಕೆ ಜೀವ ಇದು ಗೊತ್ತಾ? ಏನಾಗ್ಯದ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಮುಂದೆ ಏನಾಗಬೇಕು ಅಂತ ನನಗೆ ಇನ್ನೂ ತಕ್ಕ ಅವ್ರು ಕೇಳಿಲ್ಲ, ಅದಕ್ಕೆ ಅವ್ರ ಮೇಲೆ ಜೀವ ಇದ್ದೀನಿ ಅಂತ. ನಿಮ್ಮ ಮೇಲೆ ದೇವ್ರು ಯಾಕೆ ಜೀವ ಇಲ್ಲ? ಬರೀ ಅಳ್ಕೋತಿ ಇರ್ತೀರಿ, ಅದು ಆಯಿತು ಇದಾಯಿತು. ಹಿಂದಿನ ನೆನಪು ತೆಗಿಬೇಡ್ರಿ, ಮುಂದೆ ಏನು ಬೇಡಕ್ಕೆ ಹೋಗ್ಬೇಡ್ರಿ. ಅವ್ರ ಮೇಲೆ ಎಲ್ಲರೂ ಜೀವ ಇರ್ತಾರೆ. ಬೇಡಲಾರ್ದ ಮೇಲೆ ಎಲ್ಲರೂ ಜೀವ ಇರ್ತಾರೆ. ಬೇಡೋ ಮೇಲೆ ಯಾರು ಜೀವ ಇರ್ತಾರೆ? ಕೊಡು ಅಂದ್ರೆ ಬೇಯ್ತಾರೆ. ನಾ ಪಾಂಡವ್ರ ಮೇಲೆ ಯಾಕೆ ಜೀವ ಇದ್ದೀನಿ ಅಂದ್ರೆ, ಇಷ್ಟು ಕಷ್ಟ ಆಯಿತು, ಅವರಿಗೆ ವನವಾಸ ಆಯಿತು, ದೇವ್ರ ನಂಗೆ ಆಗ್ಯದ ಅಂತ ಅವ್ರು ಕೇಳಿದ್ರು. ನಾನೇ ಹೋಗಿನಿ, ಅವ್ರು ನನಗೆ ಕೇಳಿಲ್ಲ. ಗತಾರ್ಥ ನಾನು ಶೋಚಂತಿ. ಹಿಂದೆ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಪಾಂಡವರು.
ಬಂದದ್ದೆಲ್ಲ ಬರಲಿ, ಗುರುವಿನ ದಯ ಇರಲಿ ಅಂತ ಏನು ಬಂದದ್ದನ್ನು ಅವ್ರು ಹಂಗೆ ಬಡತನ ಬಂತು, ವನವಾಸ ಬಂತು, ಬೆಂಕಿಯಾಗಿ ಸುಡುವುದು ಬಂತು, ಅವರೆಂದೂ ವಿಚಾರ ಮಾಡಿಲ್ಲ. ಹಿಂಗಾಯ್ತಲ್ಲ, ಹಿಂಗಾಯ್ತಲ್ಲ, ಇದು ಹೋಯ್ತಲ್ಲ, ಅಡವಿ ಹೋದೇವೆ ಹೋಗ್ಬೇಕು, ಪಾನ್ ತಿರುಬೇಕು. ಗತಾರ್ಥ ನಾನು ಶೋಚಂತಿ, ಹಿಂದಿದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಮುಂದೆ ನಂಗೆ ಇದು ಬೇಕಂತ ಎಂದೂ ಕೇಳಿಲ್ಲ. ಪಾಂಡವರು ಎಂದೂ ಕೇಳಿಲ್ಲ ನನಗೆ. ಅವ್ರ ಮೇಲೆ ಜೀವ ಎಲ್ಲರೂ ಇರ್ತಾರೆ. ಯಾರು ಗೋಳು ಹೊಡೆಯಂಗಿಲ್ಲ, ಯಾರು ಗೋಳು ಹೇಳಂಗಿಲ್ಲ, ಅವ್ರ ಮೇಲೆ ಎಲ್ಲರೂ ಜೀವ ಇರ್ತಾರೆ. ಗೋಳು ಹೇಳಕತ್ರ ನಡಿಯಪ್ಪ ಹೋಗೋಣ. ಸದಾ ನಾವು ಪರಮಾತ್ಮ ಇದೇ ಗೋಳು ನಮ್ಮ ಮೇಲೆ ಪರಮಾತ್ಮ ಸದ್ಗುರು ಯಾಕೆ ಪ್ರೀತಿ ಮಾಡಿ ಸದಾ ನಿಮ್ಗೆ ಗೋಳೇ ಹೇಳ್ತೀರಿ. ಅದಕ್ಕೆ ಅವ್ರ ಮೇಲೆ ಪ್ರೇಮ ಇದ್ದೀನಿ ನಾನು. ಆದದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಬೇಕಂತ ಆಶೆ ಮಾಡಂಗಿಲ್ಲ ಅವರು. ಅದಕ್ಕೆ ಅವ್ರ ಮೇಲೆ ನಾ ಜೀವ ಇದ್ದೀನಿ. ಪರಮಾತ್ಮ ನನ್ನ ಮೇಲೆ ಜೀವ ಆಗ್ತಾನೆ. ಅವಾಗೆ ಏನಾಗ್ಯದ, ನನ್ನ ಹಣೆ ಬರ ಹಂಗೆ ಏನು ಇಲ್ಲ, ನಾನು ಹಣೆ ಬರೋದಿದ್ದ ಬರ್ತದಂದ್ರೆ ಬಾರದು, ಬಪ್ಪದು ತಪ್ಪದು. ಯಾಕೆ ಚಿಂತೆ ಮಾಡ್ತಿ? ನೀ ಚಿಂತೆ ಮಾಡಿದ್ರೆ ಆಗುದು ಅಂತ ಏನೇಮದ. ಶಾಸ್ತ್ರ ಭಾಳ ಚಂದ ಹೇಳಿದ್ರು. ಕಾಚಿಂತ ಮಮ ಜೀವನೆ ಯದಿ ಹರಿ ವಿಶ್ವಂಭರೋ ಗೀಯತೆ ನೋಚೇ ಅರ್ಭಕ ಜೀವನಾಯ ಜನನೆ ಸ್ತನ್ಯಂ ಕಥಂ ನಿಶ್ಚರೆ ಇತ್ಯಾಲೋಚ್ಯ ಮುಹುರ್ಮುಹುರ್ ಯದುಪತೆ ಲಕ್ಷ್ಮೀಪತೆ ಕೇವಲಂ ತ್ವತ್ಪಾದಾಂಬುಜ ಸೇವನೇನ ಸತತಂ ಕಾಲೋ ಮಯಾನೀಯತೆ. ಒಬ್ಬರು ಕೂತಿದ್ರು ಹೀಗೆ, ನಿಮಗೇನೋ ಚಿಂತೆ ಇಲ್ಲ ಅಂದರೆ ಉಣೋದು ತಿನ್ನೋದು ಏನು ಚಿಂತೆ ನಿಮಗಿಲ್ಲ. ಮೇರ ಚಿಂತೆ ಕ್ಯಾ ಹೋವೆ, ನೀ ಚಿಂತೆ ಮಾಡಿದ್ರೆ ಏನಾಗುದಪ್ಪ, ಏನಾಗುದಲ್ಲ, ಏನಾಗುದು. ನಾ ಚಿಂತೆ ಮಾಡಿದ್ರೆ ಆಗಂಗಿತ್ತು ಅಂದ್ರೆ ಹೇಳಿದವರು. ಕಾಚಿಂತ ಮಮ ಜೀವನೆ ಯದಿಹರಿ ವಿಶ್ವಂಭರೋ ಗೀಯತೆ. ಪರಮಾತ್ಮನ ಹೆಸರದ ವಿಶ್ವಂಭರ. ವಿಶ್ವಂಭರತಿ ಪಾಲಯತಿ ಪೋಷಯತಿ. ಇಡೀ ಜಗತ್ತಿಗೆ ಯಾವ ಮನುಷ್ಯನಿಗೆ ಎಲ್ಲಿ ಏನು ಬೇಕು ಅವ ಕೊಡ್ತಾನೆ. ನೀ ಅಡವೆ ಕೂತ್ರ ಕೊಡ್ತಾನೆ. ದೇವರ ನಿನ್ನ ಹಣೆಬರದಾಗ ನಿನಗೆ ಏನು ಬರ್ಬೇಕು ಅದು ಎಲ್ಲಿದ್ದರೂ ಮುಟ್ಟಿಸ್ತಾನೆ. ದವಾಖಾನೆಗಿದ್ದರೂ ಮುಟ್ಟಿಸ್ತಾನೆ, ಅಡವೆಗಿದ್ದರೂ ಮುಟ್ಟಿಸ್ತಾನೆ, ಮನೆಯಾಗಿದ್ದರೂ ಮುಟ್ಟಿಸ್ತಾನೆ. ನಿನಗೇನೇನು ಮುಟ್ಟಕ್ಕಾಗಿದೆ ಪರಮಾತ್ಮ ಬರೋಬ್ಬರಿ ಅಲ್ಲಿ ಅಲ್ಲಿ ಅದಕ್ಕೆ ಕೊಟ್ಟಿರ್ತಾನೆ ನಾವು ಪರಮಾತ್ಮ. ಪಾರ್ವತಿ ಪರಮೇಶ್ವರನಿಂದ ನಿನಗೆ ವಿಶ್ವಂಬರ ಜಗತ್ತು ಪಾಲಕ ದಾತ ಅಂತಾರಂತ. ಎಲ್ಲ ಕಾನ ನೇನೇ ಕೊಡ್ತೇನೆ. ಹ್ಞೂ ನಾನೇ ಕೊಡ್ತೇನೆ. 33 ಕೋಟಿ ಜೀವಿಗಳಿಗೆ ನಾನೇ ಕೊಡ್ತೀನಿ. ಯಾರಿಗೆ ಎಲ್ಲಿ ಬೇಕು ಅಲ್ಲಿ ಕೊಡ್ತೀನಿ. ಪಾರ್ವತಿ ಒಂದು ಮಾಡಿದಂತಾಕಿ ಏನು, ಒಂದು ಸಣ್ಣ ಇರುವಿಗೆ ತೊಗೊಂಡ್ಕೇಂದ ಒಂದು ಗುಂಡಗಳಿಗೆ ಹಾಕಿ ಒಳ್ಳ ಹಾಕೊಂಡು ಮರುದಿವ್ಸ ದೇವರ ಎಲ್ಲರಿಗೆ ಅನ್ನ ಕೊಟ್ಟೆ. ಕೊಟ್ಟೇನೆ, ಎಲ್ಲರಿಗೆ ಕೊಟ್ಟೇನೆ ಅನ್ನ. ಪಶು ಪಕ್ಷಿಗಳಿಗೆ ಹಿಡ್ಕೊಂಡು, ಇರುವೆ ಹಿಡ್ಕೊಂಡು ಎಲ್ಲ ಜಗತ್ತಿನ ಪದಾರ್ಥ ಯಾರ್ಯಾರಿಗೆ ಏನು ಸಿಗಬೇಕು ಅದು ಸಿಗ್ತದ ಅವತ್ತ. ಅದು ನಿಯಮದ. ಅವಾಗ ಪಟ್ಟಿ ಎಲ್ಲ ಕೊಟ್ಟೆ ಅಂದ್ರು. ಅವಾಗ ತೆಗೆದಕ್ಕೆ ತನ್ನ ಗುಂಡುಗಾಡಿಗೆ ತೋರಿಸ್ತಾಳಕ್ಕೆ ಏನಪ್ಪ ಅಂದ್ರೆ ಇದರ ಮುಚ್ಚಿಟ್ಟೀನಿ, ಇದ್ರಾಗ ಇದಕ್ಕೂ ಪಟ್ಟಿ ನೋಡಿ ತೆಗಿಯೋದಕ್ಕೆ ತೆಗೆದ್ರ ಅಲ್ಲಿನ ಗುಂಡುಗಾಡಿಗೆ ಒಳಗೆ ಅದ್ರ ಬಾಯಾಗ ಒಂದಿಟ್ಟು ಏನಾದ್ರು ಕಣ ಇತ್ತು. ನಿನ್ನ ಇತ್ತು ಎಲ್ಲೆಲ್ಲ ಟಲಿಕಿತು ತನ್ಮಾರ್ಜಿ ತುಮಕ ಕ್ಷಮ. ನಿನ್ನ ಹಣೆಬರದಾಗ ಇತ್ತು ಅಂದ್ರೆ ನೀ ಅಡವಿಯಾಗಿದ್ದರು, ನೀರಾಗಿದ್ರು, ಗುಡ್ಡದಾಗಿದ್ರು, ತೆಗ್ದಾಗಿದ್ರು, ಎಲ್ಲಿದ್ರು ನಿನಗೆ ಸಿಕ್ಕೇ ಸಿಗುತ್ತಾ ಇದೆ. ಕಾಚಿಂತ ಮಮ ಜೀವನೆ ಯದಿ ಹರಿ ವಿಶ್ವಂಭರೋ ಗೀಯತೆ.
ಪರಮಾತ್ಮ ಏನಪ್ಪ ಅಂದ್ರೆ ಜಗತ್ತನ್ನು ಪಾಲನೆ ಮಾಡ್ತಾನ. ಯಾರಿಗೆ ಏನೇನು ಬೇಕು ಅದು ಕೊಡ್ತಾನ. ನೋಚೇದ್ ಹಂಗೆ ಕೊಡ್ತಾನ್ರಿ, ಇಲ್ಲ ಕೊಡಂಗಿಲ್ಲ ಅಂದ್ರೆ ನೀವು ಹೇಳಿ. ನೋಚೇದ್ ಅರ್ಭಕ ಜೀವನಾಯ ಜನನಿ ಸ್ತನ್ಯಂ ಕಥಂ ನಿಸ್ಸರಿ. ಕೂಸ ಹುಟ್ಟೋದಕ್ಕಿಂತ ಮುಂಚೆ ಮಲಿ ಹಾಲು ಯಾರು ಕೊಟ್ರಿ? ಪರಮಾತ್ಮ ಮಾಡೇನಿಲ್ಲ. ಅದಕ್ಕೆ ಹಲ್ಲಿಲ್ಲ ತಿಳ್ಕೊಂಡು ದೇವ್ರ ರೆಡಿ ಮಾಡಿಟ್ಟು ಕೂಸು ಹೊರಬರೋದಕ್ಕಿಂತ ಮೊದಲನೇ ತಾಯಿ ಮಲಿಯೊಳಗೆ ಹಾಲು ತಯಾರು ಮಾಡ್ತಾನ. ಹಂಗಂದ್ರೆ ಪರಮಾತ್ಮ ಹಲ್ಲಿಲ್ಲ ಅಂತ ಗೊತ್ತದ ಅವನಿಗೆ, ತಿನ್ನಂಗೆಲ್ಲ ಗೊತ್ತದ, ಆಹಾರ ಡೈಜೆಸ್ಟ್ ಆಗಿ ಗೊತ್ತದ. ಪರಮಾತ್ಮ ಹೆಂಗದ ನೋಡ್ರಿ. ಸ್ತನ್ಯಂ ಕಥಂ ನಿಸ್ಸರಿ. ನಾ ಹೊಟ್ಟೆಯಾಗಿ ಇರುವಾಗನೇ ಪರಮಾತ್ಮ ನಾ ಹೊರಗೆ ಬರೋಕ್ಕಿಂತ ಮೊದಲೇ ನನಗೆ ಅನ್ನ ತಯಾರು ಮಾಡಿರ್ತಾನೆ ಪರಮಾತ್ಮ. ಈಗ ದೊಡ್ಡವಾದ ಕೂಡಲೇ ನನ್ನ ಕೈ ಕಾಲು ಬಂದ ಕೂಡಲೇ ನಾ ಮಾಡ್ತೀನಿ, ನಾನೇ ತಿಂತೀನಿ, ನಾನೇ ಗಳಿಸ್ತೀನಿ ಅಂತೀಯಲ್ಲೋ. ಅವಾಗ ಏನಿತ್ತು ನಿಂಗೆ ತಿನ್ನಕ್ಕೆ ಬರ್ತಿತ್ತ? ಹಲ್ಲಿದ್ದ, ಮಾಡಕ್ಕೆ ಬರ್ತಿತ್ತ, ಕೈ ಇತ್ತ, ನಡೆಯಕ್ಕೆ ಬರ್ತಿತ್ತ, ಕಾಲಿತ್ತ, ಏನಿತ್ತು ನನಗೆ? ಪರಮಾತ್ಮ ಎಷ್ಟು ಕೃಪಾಳು ಕರುಣಾಳು ಅದಾನೆ. ಅವ ಮೊದಲೇ ನಿನಗೆ ಹಾಲು ರೆಡಿ ಮಾಡಿ. ಅರೆ ಹೊಟ್ಟೆಗಿದ್ದ ಕಾಲಕ್ಕೆ ಹೆಂಗೆ ತಾಯಿ ಹೊಟ್ಟೆಗೆ ಕಳ್ಳಿಗೆ ನಿನಗೆ ಜೋಡಿಸ್ಯಾನ ಪರಮಾತ್ಮ ಒಳಗೆ. ನೀ ಏನಾರು ಮಾಡಿದ್ ಹೋಗಿ ಅಲ್ಲಿ ಖುಷಿಗೆ ಏನೇನು ಬೇಕು ಅದಕ್ಕೆಲ್ಲ ಮಾಡೋದಿಲ್ಲ. ತಾಯಿ ಹೊಂಕಳಿಂದ ಖುಷಿನ ಹೊಂಕಳಿಗೆ ಇಡ್ತಾನ. ನೀವು ಹೊರಗೆ ಬಂದ್ರಕ ನಾವೆಲ್ಲ ಇದ್ದೇವೆ, ದೇವ್ರ ದೊಡ್ಡ ಕಟ್ ಮಾಡ್ತೀರಿ. ನಾವು ಇದ್ದೇವೆ ರೈಟ್. ಹೊಟ್ಟೆಗೆ ಯಾರು ಮಾಡಿದ್ರು? ನೀ ಮಾಡಿದ್ದೆ, ನಿಮ್ಮ ಅಪ್ಪ ಮಾಡಿದ್ದೆ, ಯಾರು ಮಾಡಿದ್ರು? ಕಥಂ ನಿಸ್ಸರಿ. ಹೊಟ್ಟೆಯಾಗಿರುವಾಗ ಹೊರಗೆ ಬಂದು, ಹೊಟ್ಟೆಯಾಗಿರುವಾಗ ನಾಲಿನಿಂದ ಹೊರಗೆ ಬಂದ್ರೆ ಮದಿಯಿಂದ ಜೋಪಾನ ಮಾಡ್ತಕ್ಕಂಥ ಪರಮಾತ್ಮ ಈ ಸತ್ತನ ತಿಳ್ಕೊಂಡಿದ್ದಿ, ಈಗ ಇಲ್ಲ ಅಂತ ತಿಳ್ಕೊಂಡಿದ್ದಿ, ನಾನಾ ಮಾಡ್ತೀನಂತಿ ಮೂರ್ಖ ಅಂತಾರೋ. ಯಾಕೆ ವಿಚಾರ ಮಾಡಿ? ಸುಮ್ಮನೆ ವಿಚಾರ ಮಾಡ್ತೀವಿ. ಮನೋರಥ ಬಿಟ್ಟು, ಆಶಾ ಬಿಟ್ಟು. ಆಶಾ ಮನೋರಥದೊಳಗೆ ಬದಲಾಯಿತು ಅಂದರೆ ಮನುಷ್ಯನಿಗೆ ನಿದ್ದೆ ಬರಂಗಿಲ್ಲ, ಹಸು ಆಗೋದಿಲ್ಲ. ಅಲ್ಲೇ ಕಟ್ಟು ಮಾಡ್ಬೇಕು. ಅದಕ್ಕೆ ಸಣ್ಣದು ಇರುವಾಗಲೇ ನೀವು ಗಿಡ ಕಿತ್ತಿದ್ರೆ ಕಿತ್ತಾಗ ಬರ್ತದ, ಕೈಲೇ ಕಿತ್ತೀರಿ. ಅದು ಗಿಡ ಸಸಿ ಹೋಗಿ ಗಿಡ ಆಯಿತು, ಗಿಡ ಹೋಗಿ ಮರ ಆಯಿತು ಅಂತಂದ್ರೆ ಅದು ಹೋಗೋದು ಬಹಳ ಕಠಿಣದ. ಅದು ಸಸಿ, ಅದು ಗಿಡ ಆಗಬಾರ್ದು, ಮರ ಆಗಬಾರ್ದು. ಹಾಗೆ ಮನುಷ್ಯನಿಗೆ ಆಶೆ ಇರಬೇಕು, ಅದು ಮನೋರಥ ಆಗಬಾರ್ದು. ಮನೋರಥ ಹಮೇಶ ಇರ್ತದೆ. ಅದು ಯಾವಾಗ ಕೂಡ ವಿಚಾರ 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 ವಿಚಾರ, ಅದು ಮಾಡಲೇ, ಇದು ಮಾಡಲೇ, ಆ ತರಲೆ, ಈ ತರಲೆ, ಹಿಂಗಾದ್ರೆ ಹಂಗಾದ್ರೆ, ಏನು ಕೆಲಸ ಇಲ್ಲ, ಬರೀ ಮನೋರಥ. ಇದು ಹರಿತದೆ ಮನೋರಥ ಜಲ. ಅದು ಮತ್ತು ತೃಷ್ಣ ತರಂಗಾಕುಲ. ತೃಷ್ಣೆ ಅನ್ನೋದು ಮ್ಯಾಲ ಮನುಷ್ಯ ನೋಡಿ ಈಸೋರಿಗೆ ಸುಮ್ಮ ಇತ್ತು ಹೊಳಿ ಅಂತಂದ್ರೆ ಈಸ್ತೀರಿ. ಚರಿ ಬರಕತ್ತು ಅಂದ್ರೆ ನಿಮ್ಮ ಕಣ್ಣಾಗ, ನಿಮ್ಮ ಬಾಯಾಗ, ನಿಮ್ಮ ಎಲ್ಲ ಕಡೆ ಮೂಗನಾಗ ನೀರು ಹೋಗ್ತಾವ. ಕಣ್ಣು ತೆರಿಗುಡಂಗಿಲ್ಲ, ಉಸಿರು ಆಡ್ಗುಡಂಗಿಲ್ಲ, ಬಾಯಿ ತೆರಿಗುಡಂಗಿಲ್ಲ. ಚರಿ ಬಂದು ಅಂದ್ರೆ ಏನೂ ಮಾಡಿಕೊಡಂಗಿಲ್ಲ. ಹಾಗೆ ಮನುಷ್ಯನಿಗೇನಪ್ಪ ತೃಷ್ಣೆ ಅನ್ನತಕ್ಕಂಥದ್ದೇ ಇದು ಚರಿ ಇದ್ದಂಗೆ. ಆಶಾ, ಎರಡನೇದು ಮನೋರಥ, ಮೂರನೇದ್ದು ನಾ ಇರ್ತೀನೋ ಸಾಯ್ತೀನೋ, ಈ ಹೊಳೆಂದು ಬರ್ತೀನೋ ಇಲ್ಲೋ, ಸಮುದ್ರ ನೀರಾಗ ಇಷ್ಟು ತೆರಿ ಬರಕತ್ಯಾವ, ಮೂನಾಗ ಹೋಗಕತ್ಯಾವ, ಕಣ್ಣಾಗ ಹೋಗಕತ್ಯಾವ, ನಾ ಬದುಕ್ತೀನಿ ಇಲ್ಲೋ ಅಂತ ಅನ್ನಿಸ್ತದ. ಆಗ ನಿಮ್ಮ ಆಶಾ ಇದು ತೃಷ್ಣಾದಾಗ ಆಯಿತು ಅಂತ ಕೇಳಿದ್ರೆ ಮನುಷ್ಯನ ಜೀವ ತಗೋತ. ತೃಷ್ಣೈಕ ತರುಣಾಯತೆ. ಹೆಂಗೆ ನೀವು ಮುಪ್ಪಾಗ್ತೀರಿ ಹಂಗೆ ನಿಮ್ಮ ಆಶೆ ತೃಷ್ಣ. ಶಾಸ್ತ್ರ ಹೇಳ್ತು, ಭಾಳ ಚಂದ ಹೇಳ್ತು. ತೃಷ್ಣೈಕ ತರುಣಾಯತೆ. ದಂತ ಜೀರೈತಿ ಜೀರತ, ಚಕ್ಷು ಶ್ರೋತೈತೆ ಜೀರೈತೆ, ತೃಷ್ಣೈಕ ತರುಣಾಯತೆ. ಹೆಂಗಪ್ಪ ಅಂದ್ರೆ ನಿಮ್ಮ ಹಲ್ಲು ಹೋಗಕ್ಕೆ ಚಾಲು ಮಾಡ್ತಾವ.
ಹೆಂಗೆ ನಿಮ್ಮ ಕಣ್ಣಿಗೆ ಚಸ್ಮಾ ಬರ್ತದೆ, ಕಿವಿಗೆ ಮಿಷನ್ ಬರ್ತದೆ, ಅವೆಲ್ಲ ತೇಜ್ ಕಡಿಮೆ ಆಕತ್ ಹೋಗ್ತದೆ, ನಿಮ್ಮ ಆಶೆ ಹೆಚ್ಚಾಕತ್ ಹೋಗ್ತದೆ. ಹೌದಿಲ್ಲ? ಮುದುಕರಾದ್ರಿಗೆ ಗೊತ್ತದ ನಿಮಗೆ. ಹೆಂಗೆ ಮುದುಕರಾಗ್ತೀರಿ? ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಬಾಯಿ ತಿನ್ನಂಗಿಲ್ಲ, ತಿನ್ಬೇಕನ್ನೋದು ಹೆಚ್ಚಾಗ್ತದೆ. ನೋಡ್ರಿ ಹೆಂಗದ. ಮುದುಕು ಸುಮ್ಮ ಕೊಂಡಂಗಿಲ್ಲ, ಬಾಯಿಲ್ಲ ಕಡೆ ಕುಟ್ರೆ ತಿಂತ. ಹಲ್ಲೋಗಿ ಸುಮ್ಮ ಬಿಡ್ಬೇಕಿಲ್ಲ. ದೇವ್ರು ಯಾಕೆ ಹಲ್ಲು ಕಳ್ದಾನ? ತಿನ್ಬೇಡಂತೆ ಕಳ್ದಾನವ. ಇವಾಗ ಕುಟ್ಟಿ ತಿಂತೀನಂತ. ಮತ್ತು ಶೆಟ್ ಹಾಕೊಂಡು ತಿಂತೇವಂತ. ಶೆಟ್ಟ ಅವು ಯಾಕೆ ಮಾಡಿದ ಪರಮಾತ್ಮ? ಕಡಿಮೆ ಆಗಲಿ, ತಿನ್ನೋದ್ರ ಮೇಲೆ ಕಡಿಮೆ ಆಗಲಿ ಅಂತಾನೆ ಹಲ್ಲು ಹೋಗ್ಯಾನ. ತಿನ್ನೋ ಆಸೆ ಕಡಿಮೆ ಆಗಲಿ ಅಂತ ಹೋಗ್ಯಾನ. ಕೇಳೋ ಆಸೆ ಕಮ್ಮಿ ಆಗಲಿ ಅಂತ ಕಿವಿ ಕಮ್ಮಿ ಮಾಡ್ಯಾನ. ನೋಡೋದು ಕಮ್ಮಿ ಆಗಲಿ ಅಂತ ಕಣ್ಣಿಗಿತ್ತು ಚಸ್ಮಾ ತಂದು ನಾವು ಇಟ್ಕೊಂಡು ಮತ್ತೆ ಚಸ್ಮಾ ಹಾಕ್ಕೊಂಡು ಮತ್ತೆ ನೋಡ್ಬೇಕಂತ ಪಿಕ್ಚರ್. ಹೆಂಗೆ ಇದೆ? ಏನಾಗಿದೆ? ತೃಷ್ಣೈಕ ತರುಣ ದಂತ ಜೀರಂತಿ ಜೀರತ. ಹಲ್ಲು ಹೆಂಗೆ ಹೋಗ್ತವೆ, ಕಣ್ಣಿಗೆ ಚಸ್ಮಾ ಹೆಂಗೆ ಬರ್ತವೆ, ಕಿವಿಗೆ ಹೆಂಗೆ ಮಿಷನ್ ಬರ್ತವೆ, ಹಂಗೆ ಮನುಷ್ಯನ ಆಶಾ ತೃಷ್ಣ ಅದ್ರೊಳಗೆ ಬದಲಾಗ್ತದೆ. ಹೆಂಗಾರು ಮಾಡಿ ಕೇಳಬೇಕು, ಹೆಂಗಾರು ಮಾಡಿ ತಿನ್ನಬೇಕು, ಹೆಂಗಾರು ಮಾಡಿ ನೋಡಬೇಕು ಅಂತ ತಿಳ್ಕೊಂಡು ಚಸ್ಮಾ ಕಿವಿ ಹಲ್ಲು ಹಾಕ್ಸ್ಕೊಂಡು ಮನುಷ್ಯ ಮತ್ತೆ ಮಾಡ್ಬೇಕಂತ. ಇದು ತೃಷ್ಣ. ಹೋಗ್ಯಾವಲ್ಲ, ಹೋಗ್ಲಿ ಬಿಡು. ಪರಮಾತ್ಮ ಯಾಕೆ? ಪರಮಾತ್ಮ ಶಾಣೆ ಅಂತ ನೀವು ಅಂತೀರಿ ಇಲ್ಲಿ. ರೋಗ ಬಂದು ಹೋದ್ರೆ ಆ ಮಾತು ಬೇರೆ. ವಯಸ್ಸಿನ ಮೇಲೆ ತಾನೇ ಹೋಗ್ತಾವೆ. ಯಾಕೆ? ಪರಮಾತ್ಮ ಭಾಳ ಸರ್ವಜ್ಞ ಅದನವ. ಮುಪ್ಪಾದಂಗೆ ಅವೆಲ್ಲ ಕಡಿಮೆ ಆಗಬೇಕು. ಕಣ್ಣು ನೋಡೋದು ಕಡಿಮೆ ಆಗಬೇಕು, ಕಿವಿ ಕೇಳೋದು ಕಡಿಮೆ ಆಗಬೇಕು, ಬಾಯಿ ತಿನ್ನೋದು ಕಡಿಮೆ ಆಗಬೇಕು, ಕೈ ಹಿಡಿದು ಅದಕ್ಕೆ ಯಾಕೆ ಪರಮಾತ್ಮ ಮಾಡ್ಯಾನವ? ಯಾಕೆ? ಮುಪ್ಪಾಗ್ಯದ, ಜಲ್ದಿ ನಡೆಯಕ್ಕೆ ಬರೋಂಗಿಲ್ಲ, ನಿಮಗೆ ಕಫ ಆದ್ರೆ ಉಗಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಂತ ನಾವು ತಿನ್ನೋದು ಕಮ್ಮಿ ಮಾಡೋಂತ ಹಲ್ಲು ತೆಗೆದ. ನಾವು ಚಿಕನ್ ತಿಂದು ಅಂತಂದ್ರೆ ಹೇಳಕ್ಕೆ ನಡೆಯಕ್ಕೆ ಬರೋಂಗಿಲ್ಲ. ಅಲ್ಲಿಗೆ ಹೋಗೋದ್ರೊಳಗೆ ಮಾಡ್ಕೊಂಡೆ ಅಂದ್ರೆ ಎಲ್ಲಿಗೆ? ಲ್ಯಾಟ್ರಿನ್ಗೆ. ಅದಕ್ಕೆ ಹಲ್ಲು ತೆಗೆದಾನ ಪರಮಾತ್ಮ. ವಯಸ್ಸಾದ ಕೂಡ ಪಚನ ಆಗಿಲ್ಲ ಅಂತ ಅವನು ಶಾಣೆ. ಪರಮಾತ್ಮ ನೋಡಿ, ಶಾಣ್ಯರೇ ಯಾರು ನಾವಂತೆ. ಮತ್ತು ನಾನು ಹಲ್ಲು ಹಾಕಿ ತಿಂತೀನಿ, ಹಲ್ಲು ಹಾಕಿ ತಿನ್ನೋ ದಾರ್ಯಾಗೆ ಮಾಡ್ಕೊ. ಪಚನ ಆಗ್ಬೇಕಲ್ಲ, ಅದು ಸರಿ. ಹಲ್ಲು ನೀ ಹಾಕಿ ಪಚನ ಆಗ್ಬೇಕಲ್ಲ. ನಾವು ಔಷಧ ತಗೋತೀವಿ. ಪರಮಾತ್ಮ ಏನು ಮಾಡ್ಯಾನ? ಇವೆಲ್ಲ ನಿಮ್ಮ ಆಶೆ ಕಡಿಮೆ ಆಗಲಿ ಅಂತ, ತೃಷ್ಣ ಆಗಬಾರಂತ ಮಾಡ್ಯಾನ. ಕಣ್ಣಿಗೆ ಯಾಕೆ ಬೇಡ ಅಂದಾನವ? ನೋಡಬೇಡ. ನೋಡ್ದಂಗೆ ಮನುಷ್ಯನ ಆಸೆ ಹೆಚ್ಚಾಕದೆ. ಚಲೋ ಹೆಣ್ಣು ನೋಡಿದೆ, ಚಲೋ ವಸ್ತು ನೋಡಿದೆ, ಚಲೋ ನಮ್ಮ ಮನೆಗೆ ಇರಬೇಕು, ನನಗೂ ಇರಬೇಕು ಆಸೆ ಹುಡ್ತದ. ಬೇಡ ಅಂತಕೊಂಡೆ ಪಣ್ಣ ಅವು ಬಂದರೂ ನಿಮ್ಗೆ ಉಪಯೋಗ ಇಲ್ಲ. ಈಗ ವಯಸ್ಸಾಗ್ಯದ ಉಪಯೋಗ ಇಲ್ಲ ಅಂತ ಪರಮಾತ್ಮ ಕಣ್ಣು ಕಡಿಮೆ ಮಾಡ್ಯಾನ, ಕಿವಿ ಕಡಿಮೆ ಮಾಡ್ಯಾನ. ಯಾಕೆ? ಏನೂ ಆಗೋದಿಲ್ಲ ಅಂತ. ಏನೂ ಆಗೋದಿಲ್ಲ. ನಮ್ಮಲ್ಲಿ ಒಬ್ಬರು ಗೌಡ್ರು ಭಾಳ ಪರಿಚಯ, ದೊಡ್ಡ ಶ್ರೀಮಂತರು. ಅವರು ಕಿವಿ ಕಮ್ಮಿದ್ದು. ಅವ್ರು ನಾನು ಅವ್ರ ಕಾರಣ ಕುಂತಿದ್ದೇವೆ. ಅವ್ರು ಹೇಳೋದು, ಯಾರು ಏನು ರೀ ಗೌಡ್ರ ಹಿಂತಿದ್ದೀರಿ, ಇಟ್ಟು ಕಿವಿಗಿಟ್ಟು ಒಂದು ಮಿಷನ್ ಹಾಕೋರಿಲ್ಲ. ಅದು ನನಗೂ ಗೊತ್ತದಪ್ಪ, ತಂದು ಕೊಟ್ಟಾರ, ನಮ್ಮ ಮನೆಯಾಗ ಇಟ್ಟೀನಿ ಅಂದ್ರು. ಯಾಕೆ ಹಾಕ್ಕೊಂಡಿಲ್ಲ? ಹಾಕೋಬಾರ್ದ್ರಿ. ಈಗ ನಾವು ಮುದುಕರು ಆಗ್ಬೇಕು, ನಮ್ದು ಏನೂ ಚಂದ ಕಾಣಂಗಿಲ್ಲ ಅವ್ರಿಗೆ. ಹುಡುಗರಿಗೆ ಮೊಮ್ಮಕ್ಕಳು ಅವು ಏನು ಮಾತಾಡ್ತಾವೆ, ಅವು ಮಾತಾಡೋದು ನಮಗೆ ಕಿವಿ ಬಿತ್ತದ, ಮನಸ್ಸಿಗೆ ತಾಪಾಕ ಕೇಳೋದೇ ಬೇಡ. ಸೊಸೆ ಏನ್ರ ಅಂತಾಳೆ, ಮುದುಕಿ ಹೆಂಗೆ ಕುಂತಾನು ಅಂತಾಳೆ. ನಮ್ಮ ಕಿವಿ ಕೇಳಿದ್ರೆ ಭಾಳ ಚಲೋ ಅಲ್ರಿ. ಭಾಳ ಚಲೋ. ಯಾಕೆ? ಪರಮಾತ್ಮ ಅದಕ್ಕೆ ಕಮ್ಮಿ ಮಾಡ್ಯಾನ. ನಾವು ಬೇಡದ್ದು ಕೇಳಿದ್ರೆ ಸಿಟ್ಟು ಬರ್ತದೆ. ವಯಸ್ಸಾದ ನಾವು ಮಾಡೋದು ಚಂದ ಕಾಣಂಗಿಲ್ಲ, ನಾವು ಉಣ್ಣೋದು ಚಂದ ಕಾಣಂಗಿಲ್ಲ, ನಾವು ಕುಂಡ್ರು ಚಂದ ಕಾಣಂಗಿಲ್ಲ, ಸ್ವಸ್ಥರಿ ಚಂದ ಕಾಣಂಗಿಲ್ಲ ನಾವು ಮಾಡೋದು. ಯಾಕೆ? ಅವರು ಬೇರೆ ಅದ, ನಮ್ಮದು ಬೇರೆ ಪದ್ಧತಿ ಅದು. ಅವು ಏನು ಅಂತ ಹೆಂಗೆ ಕುಂತಾವ ನೋಡಿ, ದೇವ್ ಕೂತಾವ ಅಂತ ಇರ್ತಾವೆ. ನಾವು ಕಿವಿ ಇಲ್ಲ ಕೇಳಿ ಚಲೋ ಇರ್ತದೆ. ದೇವರಲ್ಲಿ ಏನು ನಮಗೇನು ಗೊತ್ತ. ಅದಕ್ಕೆ ವಯಸ್ಸಾದಂಗೆ ಇವೆಲ್ಲ ಕಮ್ಮಿ ಪರಮಾತ್ಮ ಮಾಡ್ಯಾನ. ನಾವು ಮತ್ತೆ ಅದಕ್ಕೆ ಚಸ್ಮಾ ಹಾಕೋದು ನೋಡಬೇಕ, ಮಿಷನ್ ಇಟ್ಟು ಕೇಳಬೇಕ, ಹಲ್ಲು ಹಾಕೊಂಡು ತಿನ್ನಬೇಕ. ಹೌದಾ? ಇವೆಲ್ಲ ಬೇಡ. ಇದಕ್ಕೆ ಅಂತಾರೆ ಏನಪ್ಪ ಅಂದ್ರೆ ಮನೋರಥ ಅಂತ. ತೃಷ್ಣ ಆಯಿತು ಅಂತ ಕೇಳಿದ್ರೆ ಇದು ಮನುಷ್ಯನಿಗೆ ಹೆಂಗೆ ಚರಿ ಬಂದು ಬಾಯಾಗ ಕಣ್ಣಾಗ ಏನು ಕಿವ್ಯಾಗ ಹೋಗ್ತವೆ, ಹಂಗೆ ಸಂಸಾರದ ಇವೆಲ್ಲ ಏನಪ್ಪ ನಮ್ಮ ಕಿವ್ಯಾಗ ಬೀಳ್ತವೆ. ಅವೆಲ್ಲ ತೃಷ್ಣ ಇರಬಾರ್ದು. ಮನುಷ್ಯ ತೃಷ್ಣ ಅಂತಾರೆ.
ರಾಗಗ್ರಹವತಿ. ಒಂದು ವೇಳೆ ಆಶೆನೇ ಇರಬಾರ್ದು, ಇದ್ದರೂ ಅದೇನಪ್ಪ ಮನೋರಥ ಆಗಬಾರ್ದು. ಮನೋರಥ ಆದರೂ ಕೂಡ ಅದು ಏನಾಗಬಾರ್ದು, ಮುಂದೆ ಅದು ತೃಷ್ಣ ಆಗಬಾರ್ದು. ತೃಷ್ಣ ಆದರೆ ರಾಗ ಆಗಬಾರ್ದು. ರಾಗೋ ಲಿಂಗಮಬೋಧಸ್ಯ ಚೈತ್ಯ ವ್ಯಾಯಾಮ ಭೂಮಿ. ರಾಗದಿಂದ ಬೇರಿನ್ನು ಭವಬೀಜಮುಂಟೆ. ಲಕ್ಷ್ಯ ಆಶೆ ಏನಕ್ಕೆ ತಪ್ಪಿಲ್ಲ, ಅದು ಮನೋರಥ ಮಾಡಬೇಡ್ರಿ. ಮನೋರಥ ಅದು ಶೇಕ್ ಚಿಲ್ಲಿ ಆಗ್ತೀರಿ, ಅದು ಆದ್ರೆ ಆಗಲಿ, ಅದು ಮುಂದೆ ತೃಷ್ಣ ಆಗಿಬಿಡ್ಬೇಡ್ರಿ. ತೃಷ್ಣ ಆದ್ರೆ ಆಗಲಿ, ರಾಗ ಆಗಿಬಿಡ್ಬೇಡ್ರಿ. ಎಷ್ಟು ಚಂದ ಹೇಳ್ಯಾರಿ. ಈ ರಾಗ ಏನು ಮಾಡ್ತದೆ, ರೋಗ ತರ್ತದೆ. ರಾಗ ಅಂದ್ರೆ ಏನು, ಇದು ಇಲ್ಲದಿದ್ದರೆ ನಡೆಯಂಗಿಲ್ಲ. ಇದು ರಾಗ, ಇದು ಇಲ್ಲದಿದ್ದರೆ ನಡೆಯಂಗಿಲ್ಲ. ನಾ ಹಾಗೆ ಮಾಡೋಣ, ನಾ ಹಾಗೆ ಕೇಳೋಣ, ನಾ ಅದೇ ತಿನ್ನೋಣ, ಏನಕ್ಕಾಗಲ್ಲ. ಇದು ನೋಡ್ರಿ, ಇದು ಹೆಂಗೆ ರಾಗ. ಆ ರಾಗ ಮನುಷ್ಯನಿಗೆ ಏನು ಮಾಡ್ತದೆ, ಜೀವನ ಕೀರ್ತಿ ಎರಡೂ ಹಾಳು ಮಾಡ್ತಾರೆ. ರಾವಣ ಏನು ಕಡಿಮೆ ಇತ್ತು, ಹೆಂಡ್ರು ಅವನ ಮನೆಯಾಗ ದೇಶ ಬಂದಿದ್ರಂತ ಹೆಂಡ್ರು. ಅದೊಂದು ರಾಗ ಸೀತಾನೇ ಬೇಕು, ಏನು ಮಾಡ್ತು, ಅವನ ವಂಶನೇ ಹಾಳು ಮಾಡ್ತು. ಅವ ಹೋದ, ಅವನ ಮಗ ಇಂದ್ರಜಿತ್ ಎಲ್ಲರೂ ಸತ್ತು ಹೋದ್ರೆ, ಯಾರು ಉಳಿದಿಲ್ಲ ವಿಭೀಷಣ ಬಿಟ್ಟು. ಮನುಷ್ಯನಿಗೆ ಆಶೆ ಇರಲಿ, ತೃಷ್ಣ ಇರಲಿ, ಅದು ರಾಗೋ ಲಿಂಗಮಬೋಧಸ್ಯ ಚೈತ್ಯ ವ್ಯಾಯಾಮ ಭೂಮಿಷು. ಹೆಂಗೆ ಚಲೋ ಹೊಲ್ದಾಗ ಕಸ ಹುಡ್ತದ ಕರಿಕಿ, ಎಷ್ಟು ಕಡಿದ್ರೂ ಹೋಗಂಗಿಲ್ಲ, ಅದು ಮ್ಯಾಲೆ ಹೋದಂಗೆ ಹಾಕದ, ಮತ್ತು ಕೆಳಗೆ ಹೆಂಗೆ ಕರಿಕಿ ಬೇರೆ ಇರ್ತದೆ, ಹಂಗೆ ರಾಗ ಅನ್ನೋದು ಆಶಾವಾದಂಗೆ ಹಾಕದ, ಮನೋರಥ ಹೋದಂಗೆ ಹಾಕದ. ಪರಂತು ರಾಗ ಒಳಗೆ ಇರ್ತದೆ, ಕರಿಕಿದ್ದಂಗೆ ಅದು. ಇದು ನೀನು ತಗೊಂಡೇ ಹೋಗ್ತದೆ. ರಾಗ ಆಗ್ಬಿಡಬಾರ್ದು, ಅದಕ್ಕೆ ಅದೊಂದು ರೋಗ ಅದ. ಏನು ಮಾಡ್ತದೆ, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಇದು ರೋಗ ನಿಮಗೆ ಕೊಡ್ತದೆ. ಬೆಳೆ ಬಿಡಬೇಡ್ರಿ, ಅದಕ್ಕೆ ದೃಢ ಆಗ್ಬಿಡ್ಬೇಡ್ರಿ, ದೃಢ ಆಗ್ಬಿಡ್ಬೇಡಿ. ಎಷ್ಟೋ ಕಲಿಗಳು ಹೋಗ್ತವೆ ಸಾವನ್ನ ತೊಳೆದ್ರೆ. ಕೆಲವೊಂದು ಕಲಿ ಇರ್ತವೆ, ಬಾಳಿ ಕಲಿ. ಬಾಳಿ ಗಿಡ ಕಡ್ದದ್ದು ಬಾಳಿ ಕಲಿ ಅರಿವಿಗೆ ಬಿತ್ತು ಅಂದ್ರೆ ಉಳುಕಿ ಯಾವ ಹೊತ್ತರ ತೊಳೆದ್ರೆ ಹೋಗ್ತಾವ. ಬಾಳಿ ಕಲಿ ಬಿತ್ತು ಅಂದ್ರೆ ಅರಿವಿನೇ ಹರಿತದ ವಿನ ಅದು ಕಲಿ ಹಂಗೆ ಹೋಗಂಗಿಲ್ಲ. ಹಂಗೆ ನಿಮ್ಮ ಆಶಾ ರಾಗ ಆಯಿತು ಅಂತ ಕೇಳಿದ್ರೆ ನಿಮ್ಮ ಜೀವನೇ ಹೋಗ್ತವೆ ವಿನ ಅದು ಹೋಗುವುದಿಲ್ಲ. ಮನುಷ್ಯನಿಗೆ ಇಚ್ಛೆ ರಾಗದೊಳಗೆ ಬರಬಾರ್ದು. ಇಚ್ಛೆ ರಾಗದ ತನಕ ಹೋಯ್ತು ಅಂತ ಕೇಳಿದರೆ ನಿಮ್ಮದು ಮೃತ್ಯು ನಿಶ್ಚಿತ ಅಂತ ತಿಳ್ಕೊಳ್ಳಿ. ದುಃಖ ಕಟ್ಟಿಟ್ಟದ ಬುತ್ತಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಮಹಾನುಭಾವ ಏನಪ್ಪ ಅಂತ ಕೇಳಿದರೆ ರಾಗ ಆಗ್ಬಿಡಬಾರ್ದು. ರಾಗ ಅಲ್ಲಿದೆ ಇವತ್ತಿಂದ ನಾಳಿಗೆ, ನಾಡಿಂದ ನಾಡಿದೆ ತರಬಾರ್ದು. ಅದು ಮನುಷ್ಯನಿಗೆ ದ್ವೇಷಕ್ಕೆ ಕಾರಣ ಆಗ್ತದೆ. ಅದು ಮನುಷ್ಯ ಏನಪ್ಪ ಅಂದ್ರೆ ಮತ್ಸರಕ್ಕೆ ಕಾರಣ ಆಗ್ತದೆ. ಅದು ಮನುಷ್ಯನ ಪಾಪಕ್ಕೆ ಕಾರಣ ಅಂತ ತಿಳ್ಕೊಂಡು ಮಹಾನುಭಾವರು ರಾಗ ಮಾಡಬೇಡ. ಈ ರಾಗಕ್ಕೆ ಇರ್ಲಿ ಬಿಡ್ರಿ ಅಂತ ಬಿಟ್ಟು ಅದು ಎಲ್ಲಿಗೆ ಮುಡ್ತದೆ, ಕಡೆಗೆ ಅಂದ್ರೆ ಮೋಹಕ್ಕೆ ಮುಡ್ತದೆ. ಲಾಸ್ಟ್ ಅದು ಆಶಾ, ಮನೋರಥ, ತೃಷ್ಣ, ರಾಗ, ಕಡಿದ ಮೋಹ. ಇದು ಆಶಾಕ್ಕೆ ಸಡ್ಡು ಬಿಟ್ರಿ ಅಂತ ಕೇಳಿದರೆ ಎಲ್ಲರೇ ಹೊಲ್ದಾರ ಒಂದು ಕರಿಕೆ ಮೊದಲು ಬಡ್ಡಿ ನೆಟ್ಟ ಕಡೆ ತೆಗೀರಿ. ಇದೇನು ಮಾಡ್ತದೆ ಬಿಟ್ಟು ಅಂದರೆ ಹೊಲ ತುಂಬ ಹಬ್ಬುತ್ತದೆ, ನೀ ಹಾಕದ ಬೀಜ ಎಲ್ಲ ತಿಂದು ಹಾಕ್ತದೆ, ನಿನಗೆ ದರಿದ್ರ ಮಾಡ್ತದೆ. ಹೇಗೋ ಅದರಂತೆ ಇದು ಆಶಾ ಅನ್ನೋ ಕರಿಕೆದ. ಇದು ಸಣ್ಣ ಬಿಟ್ರಿ ಅಂದ್ರೆ ಅದು ಎಲ್ತಕ್ಕೆ ಹೋಗ್ತದೆ, ಮೋಹತ್ತಕ್ಕೆ ಹೋಗ್ತದೆ. ಆಶಾ, ಮನೋರಥ, ತೃಷ್ಣ, ರಾಗ, ಕಡಿಗೆ ಮೋಹ. ಮೋಹ ಬಂತು ಅಂದ್ರೆ ಇದ್ದು ಸತ್ತನ ತಿಳ್ಕೊಳ್ಳಿ. ಮೋಹ ಏವ ಮಹಾ ಮೃತ್ಯು.
ಒಬ್ಬ ದಶರಥ ರಾಜನಿಗೆ ಕೈಕೆ ಮೇಲಿನ ಮೋಹ ಏನು ಮಾಡ್ತು ಅನ್ನೋದು ಗೊತ್ತಲ್ಲ ನಿಮಗೆ. ಇಡೀ ರಾಮಾಯಣ ಮಾಡ್ತು. ಒಂದು ಹೆಣ್ಣಿನ ಮೇಲಿನ ಮೋಹ ಇಡೀ ರಾಮಾಯಣ ಮಾಡ್ತು. ಮನ್ಯಾಗ ಪರಮಾತ್ಮ ನಾನು ಹೊರಗೆ ಹಾಕಿಸ್ತು. ಅರೆ ಯಾರು ಹೊಟ್ಟೆಗೆ ಪರಮಾತ್ಮ ಹುಟ್ಟಿದ್ದ, ಪರಮಾತ್ಮನ ಹೊರಗೆ ಹಾಕಿಸ್ತು, ಅಡವಿ ಕಳಿಸ್ತು. ದುಃಖ ಮೈ ಮೇಲೆ ತಪ್ಪತ್ತು. ಏನು ಬಂತು? ಮರಣನೇ ಬಂತು ದಶರಥನಿಗೆ. ಮೋಹ ಇದು ಮನುಷ್ಯ, ಅದಕ್ಕೆ ಹೋಗ್ಬಿಡ್ಬೇಡ್ರಿ. ಆಶಾ ಪಟ್ಟೆ ಅಲ್ಲೇ ಮುಗಿಸಿರೋದಕ್ಕೆ. ಅದಕ್ಕೆ ಮನೋರಥ, ತೃಷ್ಣ, ರಾಗ ಸಳ್ಳು ಬಿಟ್ರಿ ಅಂದ್ರೆ ಅದು ಹಬ್ಬತದ, ನಿಮ್ಮ ಮೈ ತುಂಬ ಆಗ್ತದೆ. ಅದು ಹಾಗೆ ಕ್ಯಾನ್ಸರು ಇಷ್ಟೇ ಅದು ಬಿಡುವಂತ ಬಿಟ್ಟು ಅಂದ್ರೆ ಅದು ಹೆಂಗೆ ತುಂಬ್ತದ ಮೈ ತುಂಬ. ಇದು ಆಶಾ ಕ್ಯಾನ್ಸರ್ ಅದೇ. ಇದೇನು ಮಾಡ್ತದೆ ಬಿಡು? ಈ ದುಡ್ಡಿನ ಆಸೆ, ಮುಂದೆ ಹೆಣ್ಣಿನ ಆಸೆ, ಮುಂದೆ ಅಧಿಕಾರದ ಆಸೆ, ಮುಂದೆ ಕೀರ್ತಿ ಆಸೆ, ಹಿಂಗೆ ಆಶೆ ಬೆಳ್ಕೋತು ಅದು ಕ್ಯಾನ್ಸರ್ ಮೈ ತುಂಬ ಆಯ್ತಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಿನ್ನ ಪ್ರಾಣ ಹೆಂಗೆ ಹೋಗ್ತದೆ. ಹೀಗೆ ಈ ಆಶೆ ಏನಪ್ಪ ಅಂದ್ರೆ ಮೋಹದೊಳಗೆ ಪರಿವರ್ತನ ಮಾಡಿಬಿಡಬಾರ್ದು ಅಂತ. ಇದು ಆಶಾ, ಇದು ಪಾಶ. ಶಾಸ್ತ್ರ ಹೇಳ್ತೀವಿ, ಆಶಾ ಪಿಶಾಚಿ ಇಷ್ಟ ಪುರತೋ ಭಸ್ಯ ಯಶ ಕಸಿದ ವಂದತೆ ನಿಂದತೆ ಸ್ತೌತಿ ರುದತಿ ಸತ್ಯಪಿ. ಮನುಷ್ಯ ಆಶಾ ಬಂತು ಅಂದ್ರೆ ಎಲ್ಲ ಮಾಡ್ತಾನೆ. ಪಿಶಾಚಿ ಆದಂಗೆ ಹಾಕ್ತಾನೆ. ಆಶಾ ಬಂತ ಮನುಷ್ಯ ಅಲ್ಲ, ಪಿಶಾಚಿ ಇರ್ತಾನೆ. ಹೆಂಗೆ ಯಾರ ಶರೀರದಾಗ ದೇವ್ ಹೋಗ್ತು ಅಂದ್ರೆ ಪಿಶಾಚಿ ಏನೇನು ಮಾಡ್ತದೆ? ನಗ್ತದೆ, ಅಡ್ತದೆ, ಬೈತದೆ, ಬಡ್ಕೋತದೆ, ಎಲ್ಲ ಮಾಡ್ತದೆ. ಅದೇ ಅವಾಗಂತೀವಿ ನೀವು ಮಾತು ಬಿಟ್ಟು ಮಾತಾಡ್ತದೆ. ಒಮ್ಮೆ ಅಳ್ತದೆ, ಒಮ್ಮೊಮ್ಮೆ ನಗ್ತದೆ, ಒಮ್ಮೆ ಬಡ್ಕೋತದೆ, ಒಮ್ಮೆ ಬಡಿತದೆ. ದೇವ್ ಹೊಕ್ಕಾದ್ರಿ ಇದಕ್ಕೆ ಅಂತೀರಿ. ಅದು ಏನು ಮಾಡ್ಬೇಕು? ಮಾಡಂಗಿಲ್ಲ. ಏನು ತಿಳ್ತ ಅದೇ ಮಾಡ್ತದೆ. ಹಂಗೆ ಆಶಾ ಅನ್ನೋ ಪಿಶಾಚಿ ಯಾರ ಒಳಗೆ ಸೇರ್ತದೆ, ಅವ ಬೈತಾನೆ, ಹೊಡಿತಾನೆ, ಮೋಸ ಮಾಡ್ತಾನೆ, ಪಾಪ ಮಾಡ್ತಾನೆ, ಎಲ್ಲನೂ ಮಾಡ್ತಾನವ, ಎಲ್ಲನೂ ಮಾಡ್ತಾನೆ. ಆಶಾ ಮನುಷ್ಯ ತಂದಿನ ಕೊಂದಾನ, ಆಶಾ ಮನುಷ್ಯ ಮಕ್ಕಳು ಕೊಂದಾರ, ಆಶಾ ಮನುಷ್ಯ ಹೆಂಡತಿನ ಕೊಂದಾರ, ಆಶಾಗಳು ಗಂಡನ ಕೊಂದಾರ. ಆಶಾ ಇದ್ದವರು ಎಲ್ಲರಿಗೂ ಕೊಂದಾರ. ಇವು ಕಥೆ ನೀವು ಭಾಳ ಕೇಳಿದ್ರಿ ಎಲ್ಲ ಕಡೆ. ನಿಮ್ಮ ಜಗತ್ತಾಗ ಆದದ್ದದ. ಒಂದು ಆಶಾಕ್ಕಾಗಿ ಯಾರಿಗೂ ಕೊಂದಿಲ್ಲ. ಯಾವುದು ಬರ್ತದ್ರಿ ಜಗತ್ತಿನೊಳಗೆ. ಒಬ್ಬ ಮುಂಜ ಅಂತ ರಾಜಾಗ ಹೋಗ್ಯಾನ. ಭೋಜರಾಜನ ಕಾಕ. ಭೋಜರಾಜನ ಕಾಕ ಭೋಜರಾಜ ಅವರಪ್ಪ ಸತ್ತ ಕೂಡಲೇ ಸಣ್ಣ ವಿದ್ಯಮ 7-8 ವರ್ಷದ ಇದ್ದ. ಆ ಕಾಲಕ್ಕೆ ಇವನಿಗೆ ವಿದ್ಯಾಭ್ಯಾಸ ಕಳಿಸಿದ್ರು. ಅವ್ರ ಕಾಕ ರಾಜ್ಯಪಾರ ಮಾಡಕತ್ತ. ಭೋಜರಾಜನ ಕಾಕ ರಾಜ್ಯಭಾರ ಮಾಡಕತ್ತ. ಅದು ಅಧಿಕಾರದ ಶಮಿ, ಧನದ ಶಮಿ, ಕೀರ್ತಿ ಶಮಿ ಹತ್ತು ಅಂದ್ರೆ ಮನುಷ್ಯ ಬಿಡುವುದು ಬಹಳ ಕಠಿಣ ಅದರಿ. ಒಬ್ಬ ಮನುಷ್ಯನಿಗೆ ಬಡ್ಡಿ ತಗೊಳ್ಳೋ ಶಮಿ ಹತ್ತಂದ್ರೆ ಅವನು ಬಿಡಂಗಿಲ್ರಿ. ಒಮ್ಮ ಸರಿ ಕುಡಿ ಶಮಿ ಹತ್ತಂದ್ರೆ ಅವ ಬಿಡಂಗಿಲ್ರಿ, ಹೋಗಲ್ಲಕ್ಕೆ ಜೀವ ಅಂತಾನೆ. ಹಂಗ ಈ ಮನುಷ್ಯನಿಗೆ ಅಧಿಕಾರದ ಶಮಿ ಹತ್ತು ಅಂದ್ರೆ ಬಿಡಕ್ಕೆ ತಯಾರಿರಂಗಿಲ್ಲ. ರಾಜನ ಮನಸ್ಸಿನಾಗ ಏನು ಬಂತು ಅಂತಂದ್ರೆ ಬಿಡಬಾರ್ದು. 8 ವರ್ಷದ ಹುಡುಗರ ಅವರಿಗೆ ಅಲ್ಲೇ ಸಾಥ್ ಮಾಡಬೇಕು. ಅಧಿಕಾರ ನನಗೆ ಇರ್ತದ ಅಂತ ಈ ಆಶೆಯಿಂದ ಅವ ಒಂದು 4 ಮಂದಿ ಕೊಲೆಗಡಕರನ್ನು ಕರೆಸಿ ಅವ್ರಿಗೆ ಕೈ ತುಂಬ ರೊಕ್ಕ ಕೊಟ್ಟು ಇವನಿಗೆ ಅಲ್ಲಿಂದಲ್ಲೇ ಮೂಸರಿ ಅಂತ ಹೇಳ. ಅಧಿಕಾರದ ಆಶೆ.
ರಾಜಾಜ್ಞೆ ಅದರೊಳಗೆ ದುಡ್ಡ. ಅವರು ಆಯಿತು ಅಂತ ಹೇಳ್ಕೊಂಡು 4 ಮಂದಿ ಗುರುಗಳಂತ ಪಾಠಶಾಲೆ ಓದ್ತಿತ್ತು. ಇನ್ನೂ 8-9 ವರ್ಷದ ಹುಡುಗ. ನಿಮ್ಮ ಕಾಕ ಕರ್ಕೊಂಡು ಬಂದಾನೆ ಬಾ ಅಂತ ಗುರುಗಳು ಹೇಳಿ ಕರ್ಕೊಂಡು ಅಡವಿಗೆ ಒಯ್ದು ಇನ್ನು ಕೊಲ್ಲಬೇಕು ಅಂತ ನೋಡಪ್ಪ, ನಮಗೆ ಆಜ್ಞೆ ಆಗ್ಯದ, ನಾವು ರಾಜ ಸೇವಕರು, ರಾಜರ ಆಜ್ಞೆ ಪಾಲನೆ ಮಾಡೋದು ನಮ್ಮದು ಕರ್ತವ್ಯ ಅದ, ಅದಕ್ಕೆ ನೀ ಸಾಯಕ್ಕೆ ತಯಾರಾಗು ಅಂದರು. ಭೋಜ ಬಹಳ ಚರಿತ್ರೆ ಅದ, ಭೋಜನ ಬಹಳ ದೊಡ್ಡದು ಓದಂಗ. ಆಯ್ತು, ರಾಜಾಜ್ಞೆ ಆಗ್ಯದ, ಕೊಲಕ್ಕೆ ಅಂತ ತಪ್ಪಿಲ್ಲ. ಕೊಲ್ರಿ, ನಾವೊಂದು ಪತ್ರ ಕೊಡ್ತೀನಿ, ನಮ್ಮ ಕಾಕ ಕೊಡಬೇಕು. ಆ ಪತ್ರ ಬರೆದ ಅವರು ಓದುವರು. ಮಾಂಧಾತ ಮಹೀಪತೆ ಕೃತಯುಗೇ ಲಂಕಾರ ಭೂತೋಗತವು. ಹೇ ಕಾಕ, ಕೃತಯುಗದಲ್ಲಿ ಮಾಂಧಾತ ಅಂತ ರಾಜ ಇದ್ದ. ಅವ ಇಡೀ ಭೂಮಂಡಲವೇ ಆಳ್ದ, ಪರಂತು ಅವನ ಜೊತೆಗೆ ಈ ಭೂಮಿ ಹೋಗಿಲ್ಲ ಕಾಕ. ತ್ರೇತಾಯುಗದಲ್ಲಿ ಮೊದಲಾದವರಾಗಿ ಹೋದರು, ಇಲ್ಲೇ ಉಂಡು ಇಲ್ಲೇ ಬಿಟ್ಟು ಹೋಗ್ಯಾರ ಕಾಕ, ಅವ್ರ ಜೊತೆಗೆ ಭೂಮಿ ಹೋಗಿಲ್ಲ ಕಾಕ. ಆಮೇಲೆ ಪಾಂಡವರು ಬಂದರು. ಈ ಭೂಮಿ ಕಾಲ ಎಷ್ಟೆಷ್ಟೋ ಬಡಿದಾಡಿ ಯಾರ್ಯಾರು ಸತ್ತು ಹೋದ್ರು ಖರೆ ಕಾಕ, ಈ ಭೂಮಿ ಅವರಿಗೆ ಹೋಗಿಲ್ಲ ಕಾಕ. ಇವತ್ತು ನನಗೆ ನೀ ಕೊಂದು ಈ ಭೂಮಿ ಆಡ್ಬೇಕಂತೀಯಲ್ಲ ಕಾಕ, ಈ ಭೂಮಿ ನನ್ನ ಜೊತೆಗೆ ಬರ್ತದೇನು ಅಂತ ಹುಡುಗ ಪತ್ರ ಬರೆದಿತ್ತು. ಅದು ಓದಿ ಕೊಲ್ಲಬೇಕನ್ನೋರು ಮನಸ್ಸು ಕರಗಿತು. ಛೇ ಅಂತ ಮಾತು ಹೇಳ್ತು ಹುಡುಗಿದು. ಈ ಭೂಮಿ ಐಶ್ವರ್ಯ ಈ ದುಡ್ಡು ಯಾರ ಜೊತೆಗೇನು ಹೋಗಿಲ್ಲ. ಮಾಂಧಾತ ಆಗಿ ಹೋಗ್ಯಾರ, ನಳ ಆಗಿ ಹೋಗ್ಯಾರ, ಪಾಂಡವರಾಗಿ ಹೋಗ್ಯಾರ, ಹರಿಶ್ಚಂದ್ರ ಆಗಿ ಹೋಗ್ಯಾನ, ಪರಂತು ಈ ಭೂಮಿ ಐಶ್ವರ್ಯ ಬಂಗಾರ ಯಾರ ಜೊತೆಗೆ ಹೋಗಿಲ್ಲ ಕಾಕ. ಇವತ್ತು ನನ್ನ ಕೊಂತಿ ಅಂದ್ರೆ ನಿನ್ನ ಜೊತೆಗೆ ಬರ್ತದೇನು ಕಾಕ. ಅದನ್ನು ಓದಿ ಕಣ್ಣಾಗ ನೀರು ತೆಗೆದು ಹುಡುಗಂದ್ರು ಹೋಗಪ್ಪ ಅಂತ. ಪರಂತು ಕೊಂದಿದ್ದಿಲ್ಲ ಅಂತ ಕೇಳಿದ್ರೆ ಏನು ತಿಳ್ಕೊಂಡು ಆ ಹುಡುಗನ ಒಂದು ಬಟ್ಟು ಕತ್ತರಿಸೋರು. ಅವರು ಬಟ್ಟು ಕತ್ತರಿಸಿ ಹೋಗಿ ನೀವು ಎಲ್ಲರೇ ಅಂತ ಹೇಳಿದ್ರು. ಅವ ಹೋದು. ಒಂದು ಬಂದ್ರೆ ಅಂತ ಕೇಳಿದ್ರು. ಒಂದು ಬಂದೆ ಏನಂತ ಹುಡುಗ ಒಂದು ಚೀಟಿ ಕೊಟ್ಟಾರೆ. ರಾಜ ಓದ್ತಾನೆ, ಮಾಂಧಾತ ಮಹೀಪತೆ ಕೃತಯುಗೆ ಲಂಕಾರ ಭೂತೋಗತವು. ಈ ಭೂಮಿ ಎಷ್ಟು ಜನ ಆಳಿ ಹೋಗ್ಯಾರ, ಈ ಸಂಪತ್ತು ಎಷ್ಟೊಂದು ಜನ ಆಗಿ ಹೋಗ್ಯಾರ. ಬಂಗಾರ ಕಿಲೋಗಟ್ಲೆ, ಕ್ವಿಂಟಲ್ ಗಟ್ಲೆ ಬಂಗಾರ ಕಾಕ. ಈ ಭೂಮಿ ಈ ಬಂಗಾರ ಇಲ್ಲೇ ಬಿಟ್ಟು ಹೋಗ್ಯಾರ ಕಾಕ. ಮಾಂಧಾತ ರಾಜನ ಜೊತೆಗೆ ಹೋಗಿಲ್ಲ, ಹರಿಶ್ಚಂದ್ರ ರಾಜ ಜೊತೆಗೆ ಹೋಗಿಲ್ಲ, ನಳಪಾಂಡವ್ರ ಜೊತೆಗೆ ಹೋಗಿಲ್ಲ. ಇವತ್ತ ನಾನು ಕೊಂದು ಈ ಭೂಮಿ ತಗೊಂಡು ಹೋಗ್ತೇನೆ ಕಾಕ. ನೀ ಇದನ್ನು ಓದಿ ಅಳಾಕ್ ಚಾಲು ಮಾಡಿದ ರಾಜ. ಎದೆ ಬಡ್ಕೋತಾನ, ಮಾಡಿ ಬಡ್ಕೋತಾನ, ಎಂಥ ಪಾಪ ಮಾಡಿದೆ. ಈ ಭೂಮಿಯ ಆಶೆಗಾಗಿ, ದುಡ್ಡಿನ ಆಶೆಗಾಗಿ, ಅಧಿಕಾರ ಮಾಡಬಾರ್ದ ಪಾಪ ಮಾಡಿದ ಅಳಕತ್ತ. ನಾ ಪ್ರಾಣ ಕೊಡ್ತೀನಿ ಅಂತ ತಯಾರಾದ. ಅವಾಗ ಅವರಂತಾರೆ, ಬೇಡಿ, ನಾವು ಕೊಂದಿಲ್ಲ ಅವನಿಗೆ,
ಬೇರೆ ಮುಚ್ಚಿಟ್ಟಿದೆ, ಬೇರೆ ಮುಚ್ಚಿಟ್ಟಿದೆ. ಆವಾಗ ತುರಂತ ಅವನು ಕರ್ಕೊಂಬರ್ರಿ ಅಂತ ಕರ್ಕೊಂಡು ಬಂದು, ಮಗ ನನ್ನ ತಪ್ಪಾಯ್ತಪ್ಪ, ಈ ಭೂಮಿ ಕಾಲಾಗ, ಈ ರೊಕ್ಕದ ಕಾಲಾಗ, ಈ ಬಂಗಾರದ ಕಾಲಾಗ, ಈ ಅಧಿಕಾರದ ಸಲುವಾಗಿ, ಈ ಆಶೆಗಾಗಿ ಮಾಡಬಾರ್ದು ಪಾಪವನ್ನು ಮಾಡ್ತಾ ಇದ್ನಲ್ಲ ಮಗ, ನನ್ನ ತಪ್ಪಾಯಿತು ಅಂತ ತಿಳ್ಕೊಂಡು ಸಿಂಹಾಸನ ಮೇಲೆ ಕುಂಡ್ರಿಸಿ ಕಾಲು ಬಿದ್ದು ಅಡವಿಗೆ ಸನ್ಯಾಸಿಯಾಗಿ ಹೋಗ್ತಾನ. ಯಾರು? ರಾಜ. ಅವನ ಹೆಸರು ಮುಂಜ. ಪುಣ್ಯಾತ್ಮರೇ, ಬಹಳ ಆಶೆ, ಕೆಲಸ ಕೊಡಂಗಿಲ್ಲ. ಆಶೆ ಇಲ್ಲದೆ ಇರಕ್ಕೆ ಬರಂಗಿಲ್ಲ. ಬಹಳ ಆಶೆ ಇದ್ದರೆ ಸುಖಿ ಆಗಕ್ಕೆ ಬರಂಗಿಲ್ಲ. ಆ ಆಶಾ ಮನುಷ್ಯರ. ಆಶಾಕ ಮಾಲಕರಾಗಿರಿ, ಆಶಾದ ನೌಕರಾಗಬೇಡ್ರಿ. ಆಶಾದ ಮಾಲಕರಾಗಬೇಕು. ಆಶಾದ ನೌಕರಾದ್ರಿ ಅಂತ ಕೇಳಿದರೆ ನೀವು ದಾಸರ್ಕಿಂತ ದಾಸರಾಗ್ತೀರಿ. ನಿಮಗೆ ಕಣ್ಣಿಗೆ ನಿದ್ದೆ ಬರಂಗಿಲ್ಲ, ನಿಮಗೆ ಬಾಯಿಗೆ ರುಚಿ ಹತ್ತಂಗಿಲ್ಲ. ಅನ್ನ ಹೊಟ್ಟಿ ಅನ್ನ ಪಚನ ಮಾಡೋದಿಲ್ಲ. ನೀವು ಸದಾ ದುಃಖಿಯಾಗಿರ್ತೀರಿ. ಮಂದಿಗೆ ಕಾಣ್ತೀರಿ ಶ್ರೀಮಂತ, ಕರೆ ನಮ್ಮಂಥ ದುಃಖಿಗಳ ಜಗತ್ತಿಗೆ ಯಾರು ಇರುವುದಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವ ಏನು ಹೇಳಿದ್ರಪ್ಪ ಅಂದ್ರೆ, ಇದು ಮನುಷ್ಯನಿಗೆ ಆಶೆ ಬಿಡಕ್ಕೆ ಪ್ರಯತ್ನ ಮಾಡಿ. ಆಶಾ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಆಯಿತು ಅಭಿಮಾನ ತರ್ತದೆ. ನೀವು ಆಶಾ ಏನು ಮಾಡಿದ್ರೆ ಅದು ಸಿಕ್ತು, ಅಭಿಮಾನ ಬರ್ತದೆ. ಸಿಗಲಿಲ್ಲ ವೈರು ಚಾಲು ಆಗ್ತದ. ನನಗೆ ಸಿಕ್ಕಿಲ್ಲ, ಏನಾರು ಮಾಡಬೇಕು, ಅವನಿಗೆ ಏನಾರು ಮಾಡಬೇಕು. ಮನುಷ್ಯನಿಗೆ ವೈರು ಇವೆರಡೂ ಚಲೋ ಅದಂಗ. ಆಶಾ ಪೂರ್ತಿ ಆಯಿತು, ಅಹಂಕಾರ ಬರ್ತದೆ. ಪೂರ್ತಿ ಆಗಲಿಲ್ಲ, ಕ್ರೋಧ ಬರ್ತದೆ, ವೈರ ಆಗ್ತದೆ. ಇವೆರಡೂ ಮನುಷ್ಯನಿಗೆ ಸುಖ ಕೊಡ್ತಕ್ಕಂಥದ್ದಲ್ಲ. ಅಭಿಮಾನನೂ ಸುಖ ಕೊಡಂಗಿಲ್ಲ, ಶತ್ರುನೂ ಸುಖ ಕೊಡಂಗಿಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ಆಶಾ ಕಮ್ಮಿ ಮಾಡಬೇಕೆ ವಿನಃ ಅದನ್ನು ಬೆಳೆಸಕ್ಕೆ ಹೋಗಬಾರ್ದು. ಎಷ್ಟು ಬೇಕು ಅಷ್ಟು ಆಸೆ, ಎಷ್ಟು ಬೇಕು. ನನಗೆ ಮನುಷ್ಯ ಬೇಕು, ಮನುಷ್ಯ ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಎಂಥವ್ರಿ ಈಸಕ್ಕೆ ನಿಮಗೇಕೆ ಅಂತ ಒಬ್ಬ ಹೆಣ್ಮಗಳು ಬೈತಾರೆ ಗಂಡಗೆ. ಯಾರೋ ಮಹಾನುಭಾವರು ಬಂದಾರ ತಿಳ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಅವ ಹೋದ. ಇವ ಬಡವರು ಬಸವಣ್ಣ ಊಟಕ್ಕೆ ಬರ್ತೇವೆ ಅಂತ ಹೇಳ್ತಾನೆ ಅವ್ರ ಮನೆಗೆ. ಐದಕ್ಕೆ ಮಾರೇನ ಮನೆಗೆ ಊಟಕ್ಕೆ ಬರ್ತೇವೆ ಅಂತ. ಎಷ್ಟು ಮಂದಿ ಗಣಗಳು 100 ಮ್ಯಾಲ ಮಂದಿ ಊಟಕ್ಕೆ ಬರ್ತೇವೆ ಅಂತ. ಲಕ್ಕಮ್ಮ ಅಂತಾಳೆ ಹೆಣ್ಮಗಳು, ನಾಡಿಗೆ ಇಷ್ಟು ಮಂದಿ ಊಟಕ್ಕೆ ಬರ್ತಾರೆ ಅಂದ್ರೆ ಅವ್ರು ಭಿಕ್ಷೆ ಪಡ್ಕೊಂಬೋದು ಅಂದ್ರೆ ಬಸವಣ್ಣ ಗೊತ್ತು ಅವನ ಮನೆಯಾಗ ಏನಿಲ್ಲ ಅಂತ. ಮಂದಿ ಮನೆಗೆ ಸಾವುಕಾರ ನಿಮ್ಮಂತರ ಮನೆ ಮುಂದೆ ಅಕ್ಕಿ ಆರಿಸ್ಕೊಂಡು ಬಂದು ಅದ್ರಾಗ ಅಡುಗೆ ಮಾಡಿ 100 ಮಂದಿ ಗಣಗಳಿಗೆ ಊಟ ಹಾಕ್ತಿವ್ರಿ. ಎಂಥದ್ದು ಅದು ಬಟ್ಲೆ ಎಂಥದ್ದು ಇರ್ಬೇಕದು, ಪಾತ್ರಿ, ಅಕ್ಷಯ ಪಾತ್ರಿ. ಬಸವಣ್ಣ ಗೊತ್ತಾಯಿತು ನಾಳೆಗೆ ಅವ್ರ ಮನೆಗೆ 106 ಮಂದಿ ಹೋಗುವುದಲ್ಲ. ಪಾಪ ಅವ್ರ ಮನೆಯಾಗೆ ಎಲ್ಲಿರ್ತಾ ತಿಳ್ಕೊಂಡು ಅವ್ರ ಶರಣರು ಮನೆ ಮಂದಿ ಎಲ್ಲರೂ ಬರೇ ಭಾಳ ಅಕ್ಕಿ ಚೆಲ್ಲಿದ್ರು. ಹೆಚ್ಚಿಗೆ ಹಾಯಿಸ್ಕೊಂಡು ಹೋಗಿ ಅವ್ರ ಮನೆಗೆ 100 ಮಂದಿ ಹೋಗ್ತಾ ಹೆಚ್ಚಿಗೆ ಹಾಯಿಸ್ಕೊಂಡು ಹಾಕಿ ಚೆಲ್ಲಿದ್ರು. 10-20 ಕಿಲೋ 50 ಅವ್ರ ಮನೆಗೆ ಎಲ್ಲ ಗೋಳೆ ಮಾಡ್ಕೊಂಡು ಗೋಳೆ ಮಾಡ್ಕೊಂಡು 4-8 ಕಿಲೋ ಗೋಳೆ ಮಾಡ್ಕೊಂಡು ಮನೆಗೆ ಹೋದ್ರೆ ಅವ್ನ ಹ್ಯಾಂತಿ ಬಾಗಲ್ದಾಗೆ ನಿಂತು ಜನ ಕೆಟ್ಟು ಗಂಟು ಇರ್ತಿತ್ತು. ಇವತ್ತಿಗಿಂತ ಗಂಟದ ಡಿಟ್ಟಿಷನ್ ನೋಡೋದು. ನಮ್ಮ ಮನೆಗೆ ಹಿಂಗೆ ಯಾರಿಗೆ ಆದರೆ ಜಲ್ದಿ ಕರೆದು ಬಾಗಿಲು ಮುಗಿಸ್ತೇವೆ. ಯಾಕೆಂದ್ರು ಮಾರಯ್ಯ ಈಶಕ್ಕೆ ಆಶೆ ನಿಮಗೇಕೆ? ಇಂಥ ಹೆಂಗಿರ್ಬೇಕ್ರಿ ಮನ್ಯಾಗ. ಬಂಗಾರ ಬಡಿತಾ, ಒಳಗತಾ, ಕೈ ಆಗತ್ತಾ, ಮತ್ತು ಪಾಪ ಮಾಡ್ತಾನ, ಸೀದಾ ಪಾಪ ಮಾಡ್ತಾನ. ಇಷ್ಟ್ಯಾಕೆ ಅಕ್ಕಿ ತಂದಿರಿ? ಏನೆಲ್ಲ ಬಂಗಾರ ಅಲ್ಲ, ರೊಕ್ಕ ರೂಪಾಯಿ ಇಲ್ಲ. ಸ್ವಲ್ಪ ಶರಣರು ಎಲ್ಲರೂ ಅವ್ರ ಮನೆ ಮುಂದೆ ಹಾಗೆ ಅಕ್ಕಿ ಗೋಳೆ ಮಾಡ್ಕೊಂಬಂದಾನೆ. ಇವತ್ತು ನಮ್ಮ ಮನೆಗೆ ಗಣಗಳು ಬರ್ತಾರೆ 106 ಅವ್ರಿಗೆ. ಎಂತಕ್ಕಿರ್ಬೇಕ್ರಿ ಪುಣ್ಯಾತ್ಮರು.
ದಿನ ಇಟ್ಟು ತರ್ತಿದ್ರಿ ಮಾರಯ್ಯ, ಪುರಿ ಅಮರೇಶ್ವರ ಲಿಂಗಕ್ಕೆ ಸಲ್ಲದು ಈ ಸಕ್ಕಿ ಆಶೆ ನಿಮಗೆ. ಹಂಗ್ರಿ ಅವ ಹಂಗ್ಯಾಕೆ ಮಾಡ್ತೀನಿ ಇದಕ್ಕವ, ಭಾಳ ಮಂದಿ ಬರ್ತಾರಂತ ಊಟಕ್ಕೆ ಇವತ್ತ, ಅದಕ್ಕೆ ಶರಣರು ಅವ್ರ ಮನೆ ಮುಂದೆ ಭಾಳ ಹಾಕಿರೋ ತೊಗೊಂಬಂದೇನಿ. ಭಕ್ತರಿಗೆ ಬಡತನ ಉಂಟೆ ಮಾರಯ್ಯ, ಭಕ್ತರು ಬಡವರು ಅಂತ ತಿಳ್ಕೊಂಡು ನನ್ನ ಬಸವಣ್ಣ ಅಂತ ಹೇಳಿ ಮಾಡ್ರಿ. ಬಸವಣ್ಣದ ಅಭಿಮಾನ ಬಂತ, ಭಕ್ತರು ಬಡವರು ಅಂತ ತಿಳ್ಕೊಳ್ಳಿಕ್ಕಿಂತ ಅಕ್ಕಿ ಚೆಲ್ಲಿ ಅಕ್ಕಿ ಕಳ್ಸ್ಯಾನ ಮಾರಯ್ಯ. ಅವರ ಮನೆ ಮುಂದೆ ಅವ್ರ ಅಕ್ಕಿ ಚೆಲ್ಲಿ ಎಲ್ಲರಿಗೂ ಊಟಕ್ಕೆ ಹೇಳಿವ ಇವತ್ತು. ಹಂಗ್ರಿ ಅದೇ ಗಡಿಗೆಗೆ ಅನ್ನ ಮಾಡ್ತಾಳೆ ಪುಣ್ಯಾತ್ಮಳು. 106 ಗಣಗಳು ಬರ್ತಾರೆ, ಬಳಸ್ತಾ ಹೋಗ್ತದೆ, ಉಳಿತಾ ಹೋಗ್ತದೆ, ಬಳಸ್ತಾ ಹೋಗ್ತಾಳೆ. 106 ಮಂದಿ ಎಲ್ಲ ಉಂಡು ಬಸವಣ್ಣ ಗಾಬರಿಯಾಗಿ ಏನರಿ ಇವ್ರ ಮನೆಯಾಗಿರಪ್ಪ ಅಂತ ಒಳಗೆ ಹೋಗಿ ನೋಡ್ತಾನೆ. ಬಡಿ ಮೇಲೆ ಕೆಟ್ಟ ಕೊಳ್ಳಿತ್ತು. ಬಸವಣ್ಣ ತಪ್ಪಾಯಿತು ಅಂತಾನೆ. ತಪ್ಪಾಯ್ತು, ನಾವು ಬಡವರಂತ ತಿಳ್ಕೊಂಡಿದ್ದೇವೆ, ನಿಮ್ಮಂತ ಶ್ರೀಮಂತರು ಯಾರೂ ಇಲ್ಲ, ಲಕ್ಕಮ್ಮ ನೀ ಧನ್ಯಳು ಅಂತ ತಿಳ್ಕೊಂಡು ಬಸವಣ್ಣವರು ಅವರಿಗೆ ನಮಸ್ಕಾರ ಮಾಡ್ತಾರೆ. ಮನುಷ್ಯನಿಗೆ ಆಶೆ ಇರಬೇಕು, ದುರಾಶೆ ಇರಬಾರ್ದು. ಎಷ್ಟು ನಮಗೆ ಸಾಧ್ಯದ ಅಷ್ಟು ಮನುಷ್ಯನಿಗೆ ಬೇಕೆ. ಏನಕ್ಕೆ ಒಂದು ಗುಡಿಸಲ, ಉಣಕ್ಕೆ ಒಂದಿಷ್ಟು ಅನ್ನ, ಮಲಗಾಕಿಟ್ಟ ಹಾಸಿಗೆ, ಕುಡಿಯಕ್ಕೆ ಇಷ್ಟು ನೀರು ಸಾಕು ಬದುಕಲ್ಲ. ಪರಮಾತ್ಮ ನಮಗೆ ಯಾರಿಗೆ ಹಾಗಲ್ಲ, ನಾವೆಲ್ಲರೂ ಅವನ ಮಕ್ಕಳಿದ್ದೇವೆ. ಯಾವುದೋ ರೀತಿಯಿಂದ ಪರಮಾತ್ಮ ನಮ್ಗೆ ಕೊಡ್ತಾನೆ. ಯಾರಿಗೆ ಮಾಡಿಸಿ ಊಟ ಹಾಕ್ತಾನೆ, ಯಾರಿಗೆ ಬೇಡಿಸಿ ಊಟ ಹಾಕ್ತಾನೆ, ಯಾರಿಗೆ ಹೇಳಿ ಊಟಕ್ಕೆ ಹಾಕಿಸ್ತಾನೆ, ಯಾರಿಗೆ ಕೇಳಿ ಊಟಕ್ಕೆ ಹಾಕಿಸ್ತಾನೆ. ಪರಮಾತ್ಮ ಅವನ ಮಕ್ಕಳಿದ್ದೇವೆ ನಾವೆಲ್ಲ. ನಮ್ಮೆಲ್ಲರಿಗೂ ಸಿಗ್ತದೆ. ನೀಡೋ ಪರಮಾತ್ಮನ ತಾಟ ನಮ್ಮದು ಸಾಣದಿರ್ಬೋದು ಇತ್ತಂದ್ರೆ ಅಷ್ಟೇ ಸಿಗ್ತವೆ. ನಮ್ಮ ಪಾತ್ರ ದೊಡ್ಡ ಪಾತ್ರ ದೋಷ ಸಿಗ್ತವೆ, ಪರಮಾತ್ಮ ಕೊಡಕ್ಕೆ ತಯಾರದಾನ. ನಮ್ಮ ಮನಸ್ಸಿನ ಪಾತ್ರ ಸಾಣದದ, ಬಹಳ ಬಡವದ, ಬಹಳ ಹೀನದ, ಅದ್ರಾಗ ಅಷ್ಟೇ ಸಿಗ್ತವೆ. ಯಾರ ಮನಸ್ಸು ಮಹಾನದ ಅವ್ರಿಗೆ ಪರಮಾತ್ಮ ಕೊಡ್ತಾನ್ರಿ, ಬೇಕಾಷ್ಟು ಕೊಡ್ತಾನ್ರಿ. ಮನಸ್ಸು ದೊಡ್ಡದು ಮಾಡ್ರಿ, ಮನಸ್ಸು ಸಾಣದ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಅಷ್ಟೇ. ಶಿಂಪ್ಯಾಗೇಟು ಸಿಗ್ತದೆ, ಶಿಂಪ್ಯಾಗೇಟು ಬರ್ತದೆ. ಹುಡುಗರು ಶಿಂಪ್ಯಾಗ ಹಾಲು ಹಾಕ್ತೀವಿ, ದೊಡ್ಡವ್ರಿಗೆ ಹಾಕ್ತೀವಿ, ದೊಡ್ಡವ್ರಿಗೆ ಗ್ಲಾಸ್ ತಂದು ಕೊಡ್ತೀವಿ. ಹಾಗೆ ನಮ್ಮ ಮನಸ್ಸು ಶಿಂಪಿ ಹಂಗಿರಬಾರ್ದು, ದೊಡ್ಡ ಪಾತ್ರೆ ಹಂಗಿರಬೇಕು. ಶಿಂಪಿ ಇತ್ತು ಅದಕ್ಕೆ ಅಟ್ಟೆ ಹಿಡಿತ ದೇವರು ಅಷ್ಟೇ ಕೊಡ್ತಾರೆ. ನಮ್ಮದು ಮನಸ್ಸು ಬಹಳ ದೊಡ್ಡಗಿರಬೇಕು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸು ಕೂಡಲ ಸಂಗನ ಶರಣರೇ ಪುರಜರು. ಎಲ್ಲರ ಕಲ್ಯಾಣ ಅಪೇಕ್ಷೆ ಮಾಡಿ ಅಂತ ಆಶೆ ಇದ್ರೆ ಅವರಿಗೆ ಶರಣರು, ಅವ್ರಿಗೆ ಕುಲವಂತರು ಅಂತಾರೆ. ಉದುಕೆ ಜನ ಕುರುಗೇಡಿ ಅಂತಾರೆ ಅವ್ರಿಗೆ ಬಸವಣ್ಣ. ನಂದೇ ನಾನೇ ಕುರುಗೇಡಿಯು. ಅದಕ್ಕೆ ಪುಣ್ಯಾತ್ಮರೇ ಬಹಳ ಆಶಾ ಮಾಡ. ಅದು ಹಗ್ಗದ ಆಶಾ ಪಾಶ ಶತಾರ್ಭಕ ಕಾಮಕ್ರೋಧ ಪರಾಯಣ. ಶಾಸ್ತ್ರದೊಳಗೆ ಆಶಾ ಇದು ಹಗ್ಗದ. ಹಗ್ಗ ಕಾಲಿ ಕಟ್ಟಿದ್ರೆ ಹೆಂಗೆ ಮನುಷ್ಯ ನಡೆಯಕ್ಕೆ ಬರಂಗಿಲ್ಲ, ಹಾಗೆ ಇದು ಆಶಾ, ಇದು ಪಾಶ ಅದ. ಇದು 8 ಪ್ರಕಾರ ಅದ ಅಂತ ತಿಳ್ಕೊಂಡು ಮರಾಠಿ ಗ್ರಂಥದೊಳಗೆ ಇದು 8, 10 ಆಶಾ ಪಾಶ ಶತೈರ್ಬದ್ಧ ಬದ್ಧ. ಅದಕ್ಕೆ ಆಶಾ ಯಾರ್ದು ಎಷ್ಟು ಕಡಿಮೆ ಆಗ್ತದೆ, ಸಂತೋಷ ಅಷ್ಟು ಹೆಚ್ಚಕ್ಕ. ಇದೇ ತಿಳ್ಕೊಂಡು ಆಶಾ ಎಷ್ಟು ಕಡಿಮೆ ಆಗ್ತದೆ ಅದನ್ನು ಮನೋರಥ ಮಾಡಬೇಡ್ರಿ, ಅದಕ್ಕೆ ತೃಷ್ಣ ಮಾಡಬೇಡ್ರಿ, ಅದಕ್ಕೆ ರಾಗ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಮೋಹ ಮಾಡಕ್ಕೆ ಹೋಗ್ಬೇಡ್ರಿ. ರಾಗ ವಿರಾಗದೊಳಗೆ ಆಗಬೇಕು,
ಆಶಾ ನಿರಾಶೆಯೊಳಗೆ ಪರಿವರ್ತನೆ ಆಗಬೇಕು. ಆಯಿತು ಅಂದ್ರೆ ಎಲ್ಲಿದ್ದರೂ ಹೇಗಿದ್ದರೂ ಚಂದ, ಮನೆಯೊಳಗಿದ್ದರೂ ಚಂದ, ಮಠದೊಳಗಿದ್ದರೂ ಚಂದ. ನಿರಾಶೆ ಮನುಷ್ಯ ಮನೆಗಿದ್ದರೂ ಚಂದೆ, ಮಠದಾಗಿದ್ದರೂ ಚಂದೆ. ಆಶಾವಾನ ಮನುಷ್ಯ ಮಠದಾಗಿದ್ದರೂ ಚಂದಿಲ್ಲ, ಮನೆಯಾಗಿದ್ದರೂ ಚಂದ. ಅದಕ್ಕೆ ನಿರಾಶ ಏನಪ್ಪ, ಇದು ಪರಮಾತ್ಮನ ಸ್ವರೂಪದ. ದೇವ್ರಿಗೆ ನೋಡಿರಿಲ್ಲ, ಶಿವನ್ ನೋಡಿರಿಲ್ಲ, ಹೆಂಗದ ನೋಡಿರಿ, ಹೆಂಗದ ಬರೀ ಮೈಲಿ ರೀ, ಒಳಗೆ ಹಾವ್ರಿ, ಅರಿವಿರಿ, ಏನದ ಏನಿರಲ್ಲ, ಹೆಂಗೆ ಗೊತ್ತಾ ನೋಡ್ರಿ. ಕೊಳ್ಳಾಗ ಹಾಮದವ, ಕೆಳಗೆ ಮೃಗ ಚರ್ಮದ, ಮುಂದೆ ಒಂದು ಮದಿ ಎತ್ತದ. ಹಂಗ ಆನಂದ, ಆನಂದವಾನಂದ ನಮಗೆಲ್ಲ ಅದ. ಒಳಗೆ ಬಂಗಾರ ಸರ ಅದ, ಮನೆ ಮುಂದೆ ಗಾಡಿ ಅದ, ನಮಗೆ ಮುದಿ ಎತ್ತಿಲ್ಲ, ಅವನಿಗೆ ಎತ್ತದ. ನಮ್ಮ ಮನೆ ಮುಂದೆ ಕಾರ್ ಅದ, ಕೊಳ್ಳಾಗ ಬಂಗಾರ ಅದಾವ. ಆ ಬಂಗಾರನೇ ಹಾವು ನಂಗೆ ನಮಗೆ ಕಡಿಯಕತ್ತೇವ. ಹಾರ ನಮಗೆ ರಾಗ ದ್ವೇಷ ಭಾಳ ಮಂದಿ ಮನಸ್ಸು ಮಾಡ್ಯಾರ. ಸಸ್ಯ ಅಂತೇಳಿ ಏನು ಸಾಯ್ತದೋ ಅಕ್ಕಿ ಕೊಳ್ಳಂಗೆ ನಾನು ಕೊಳ್ಳಾಗ ಬರ್ತಾವೋ ಅಂತ ಅಕ್ಕಿ ಅಂತ. ಹಾವ ಹಾರ ಆಗ್ಬೇಕ್ರಿ. ಬಂಗಾರ ಸಾಮಾನ ಇವೆಲ್ಲ ಸಂತೋಷ. ಅದಕ್ಕೆ ಆಶಾ ಎಂದು ಬಿಡ್ತೀರಿ ಅವತ್ತನೇ ನೀವು ಪರಮಾತ್ಮ ಆಗ್ತೀರಿ, ಸುಖಿ ಆಗ್ತೀರಿ. ಅದಕ್ಕೆ ಆಶಾ ಬಿಡಬೇಕು. ಈ ಆಶಾ ಎಷ್ಟು ಥರ ಅದ ರೀ? ಆಶಾ ಎಷ್ಟು ಥರ ಅದ? ಈ ಆಶಾ ಏನು ಮಾಡ್ತಾರೆ? ಆಶಾ ಮಾಡಿದವರು ದುಃಖಿ ಎಷ್ಟು ಜನ ಆಗ್ಯಾರ, ಬಿಟ್ಟವ್ರು ಸುಖಿ ಎಷ್ಟು ಜನ ಆಗ್ಯಾರ. ನಮ್ಗೆ ಹಕ್ಕಿಕತೆ ಬೇಕಲ್ಲ, ಮತ್ತು ಅದು ಇಂಥವ್ರು ಆಗ್ಯಾರ, ಹಿಂಗೆ ಮಾಡಿದವ್ರು ಹಿಂಗಾಗ್ಯಾರ, ಬಿಟ್ಟವ್ರು ಹಿಂಗಾಗ್ಯಾರ. ಅವ್ರು ಯಾರ್ಯಾರ್ದು ಕತೆ ನಾಡಿಗೆ ಮತ್ತು ಅದ್ರ ಬಗ್ಗೆ